ದ್ವಾಪರದಲ್ಲಿ ಆ ಚಕ್ರವರ್ತಿ ಮುಂದೊಂದು ಅವಕಾಶ ಬರಲಿಕ್ಕೆ ಚಂದ್ರವಂಶದಲ್ಲಿ ಚಂದ್ರನಿಂದ ಪ್ರಾರಂಭವಾದಂತಹ ಅಂಶ ಹೆಮ್ಮರವಾಗಿ ನಿಂತಿದೆ. ಅವರ ತನ್ನೆಲರಲ್ಲಿ ಜನತೆ ಹಾಯಾಗಿ ನೆಮ್ಮದಿ ಜೀವನ ನಡೆಯಿಸ್ತಾ ಇದೆ. ಆಲೋಚನೆ ಮಾಡಬೇಕಾದಂತಹ ವಿಷಯ. ಯಾಕಂದರೆ ಹೆಸರನ್ನೇನೋ ಸಂತನೆಂಬುದಾಗಿಸಿದ್ದಾರೆ. ನನ್ನಲ್ಲಿ ಒಂದು ವೈಶಿಷ್ಟ್ಯ ಇದೆ. ಯಾವುದೇ ಹುಣ್ಣಿದ್ದರೂ ನನ್ನ ಕೈಯ ಸ್ಪರ್ಶೆಯಿಂದ ಗುಣವಾಗುತ್ತದೆ ಎನ್ನುವಂತಹ ವಿಶ್ವಾಸ ಇದೆ. ಯಾರು ವಿಷಯ ಅಂದು ಚಂದ್ರನಿಂದ ಪ್ರಾರಂಭವಾದಂತಹ ಅಂಶ ಆ ಬಳಿಕದ ಬುಧನು ಬೇಡ ಪೂರ್ವನು ಪೌರ್ಣಮಾಗಿರುವಂತಹ ಮಹಿಷನು ಶರೀರನಾಗಿ ಒಬ್ಬ ದೇವಲೋಕವನ್ನು ಸೇರಿ ಇಂದ್ರಾಸನದಲ್ಲಿ ಮಂಡಿಸಿದ್ದಾನೆ ಅಂತಾದರೆ ಅದು ನಮ್ಮ ಪೂರ್ವಿಕನೇ ಹೌದು, ಅನುಮಾನವೇ ಇಲ್ಲ. ಇಂದ್ರವದೆಯನ್ನು ಹೊಂದಬೇಕು ಅಂತಾದರೆ 100 ಯಜ್ಞ ಮಾಡಬೇಕು. 100 ಯಜ್ಞ ಮಾಡಿದವರಿಗೆಲ್ಲ ಇಂದ್ರವೇ ಕೊಡಲೇಬೇಕೆನ್ನುವಂತಹ ನಿಬಂಧನೆ ಏನೂ ಇಲ್ಲ. ಉದಾಹರಣೆಯಾಗಿ ಇದ್ದರೆ ಭೂಲೋಕದಲ್ಲಿ ಮಡಿಕೆಗಳಿಂದ ಒಂದು ಸ್ಪರ್ಧೆ ಅಂತ ಇರ್ತದೆ. ಮೊದಲನೇ ಸ್ಪರ್ಧಾಳಿಗೆ ಮಡಿಕೆಯನ್ನು ಹೊಡೆದಿರ್ತಾನೆ. ಉಳಿದವರೆಲ್ಲ ನಮ್ಮಿಂದ ಹೊಡೆಯೋಕ್ಕೆ ಸಾಧ್ಯತೆ ಇದೆ. ಕಟ್ಟಿ ಎಂಬುದಾಗಿ ಹೇಳುವಂತಹ ಪದ್ಧತಿ ಇದೆಯೋ ಇಲ್ಲ. ಅಲ್ಲಿಗೆ ಬಂದೆ ಮುಕ್ತಾಯ. ಅದೇ ರೀತಿಯಾಗಿ ಇಂದ್ರವನ್ನು ಹೊಂದಬೇಕು ಅಂತಾದರೆ 100 ಯಜ್ಞ ಮಾಡಬೇಕು. ಹೌದು, 100 ಯಜ್ಞ ಮಾಡಿದವರಿಗೆಲ್ಲ ಇಂದ್ರವನ್ನು ಕೊಡಲೇಬೇಕೆನ್ನುವಂತಹ ನಿಬಂಧನೆ ಏನೂ ಇಲ್ಲ. ಆದರೆ ನಮ್ಮ ಪೂರ್ವಿಕನಾದಂತಹ ನಹುಷ ಆ ಪದವಿಯನ್ನು ಏರಿದ್ದಾನೆ. ಅನುಮಾನಾಸ್ಪದವಂತಹ ವಿಷಯ. ಅದು ಸಶರೀರನಾಗಿ ಹೋಗಿ ಹೇಳ್ತೀಯೋ ಯಯಾತಿ ಮಗನಾಗಿರುವಂತಹ ಪೂರು, ಅರ್ಥಾತ್ ಮೊದಲನ ಪೂರ್ವನ ಹೆಸರನ್ನೇ ಇಸಿದ್ದವನಿಗೆ ಅವನ ದುಷ್ಯಂತನು, ಆ ಬಳಿಕ ಭರತನು. ಆಲೋಚನೆ ಮಾಡುವಾಗ ಮೈ ನಗುರೇಳುತ್ತಾ ಇದೆ. ಇಲ್ಲಿಯವರೆಗೆ ಆರ್ಯಾವರ್ತ ಎಂಬುದಾಗಿ ಕರೆಯಿಸುವಂತಹ ಈ ಪ್ರದೇಶ, ಬೇಡ ಜಂಬೂದ್ವೀಪ ಎಂಬುದಾಗಿ ಕರೆಸಿಕೊಂಡ ಪ್ರದೇಶ, ಇಂದು ಭಾರತ ದೇಶ ಎಂಬುದಾಗಿ ಹೊಗಳಲು ಬರ್ತದಂತಾದರೆ ಅದಕ್ಕೆ ಕಾರಣ ಆ ಭರತನೇ ಹೌದು. ಅವನ ಜೀವಿತಾವಧಿಯಲ್ಲಿ ಅವ ಮಾಡಿದಂತಹ ಸಾಹಸವೂ ಆಗಿತ್ತು. ಅವನಿಗೆ ಪ್ರಾರಂಭದಲ್ಲಿದ್ದಂತಹ ಸರೋದಮನ ಎಂಬುದಾಗಿ, ಆದರೆ ಆ ಬಳಿಕ ಭರತ ಎನ್ನುವಂತಹದ್ದು ಅವನಿಗೆ ಅನ್ವರ್ಥವಾಗಿ ನಡೆಸಿದಂತಹ ಹೆಸರು. ಆ ಬಳಿಕ ಮುಂದುವರೆದು ನನ್ನಂತೆ ಇದ್ದರು ಪ್ರದೀಪನ ಸೇವೆ. ಪ್ರದೀಪ ಎಂಬುದಾಗಿ ಹೇಳ್ತಾರೆ. ಅವನ ಮಗನ ಸಂತನು ಈಗಾಗಲೇ ಚಕ್ರವರ್ತಿಗಳಲ್ಲೊಬ್ಬ ಎಂಬುದಾಗಿ ಗುರುತಿಸಿಕೊಂಡಿದ್ದೇನೆ. ಅದು ಅಭಿಮಾನಾಸ್ಪದವಾದಂತಹ ವಿಷಯ. ಹಾಗೆ ಓಲಗಸ್ತನಾಗಿದ್ದೇನೆ. ಯಾರು ಬರುತ್ತಾ ಇರುವುದು? ಓಂ ನಮೋ ಭಗವತೆ ವಾಸುದೇವಾಯ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾಃ ಎಂಬ ಹಾಗೆ ಸ್ವಸ್ತಿ ವಾಚನವನ್ನು ಪ್ರತಿದಿನವೂ ಮಾಡುತ್ತಾ ಲೋಕದ ಹಿತವು ಆಗಬೇಕು ಎನ್ನುವ ನಿಟ್ಟಿನಲ್ಲಿ ನಾಡನ್ನು ಬಿಟ್ಟು ದೂರದಾದಂತಹ ಕಾಡಿನಲ್ಲಿ ನೆಲೆಸಿ ಹಿರಿಯರು ಹೇಳಿಕೊಟ್ಟ ಹಾಗೆ ಜಪವನ್ನು ತಪವನ್ನು ಆಚರಿಸುತ್ತಾ ಯಾವ ರೀತಿ ದೇವರನ್ನು ಮೆಚ್ಚಿಸಬೇಕು, ಯಾವ ರೀತಿ ಅದರಿಂದ ಪುಣ್ಯವನ್ನು ಸಂಪಾದಿಸಬೇಕು ಮತ್ತು ಆ ಮೂಲಕವಾಗಿ ನಾಡಿಗೋ ಅಥವಾ ದೊರೆಗೋ ಸುಭಿಕ್ಷವನ್ನು ಉಂಟು ಮಾಡಬೇಕು ಎಂಬ ಹಾಗೆ ಚಿಂತನೆಯನ್ನು ಮಾಡುತ್ತಾ ಸದಾಕಾಲ ದೈವ ಚಿಂತನೆಯಲ್ಲಿ ಇರುವಂತಹ ಮುನಿ ಪಂಗಡದವರು ನಾವು. ಆದರೆ ಏನು ಮಾಡೋಣ ಹೇಳಿ? ಕಾಡಿನಲ್ಲಿ ಇರಬೇಕಾದಂತಹ ನಾವುಗಳು
ಈ ಕಾಲಕ್ಕೆ ಕಾಡನ್ನು ಬಿಟ್ಟು ನಾಡಿನ ಕಡೆಗೆ ಮುಖ ಮಾಡಿದ್ದೇವೆ. ಕಾರಣ ಉಂಟು. ಕಾಡಿನಲ್ಲಿ ಉಂಟಾದಂಥ ಕೆಲವೊಂದು ತೊಂದರೆಗಳು, ಈ ತೊಂದರೆಗಳಿಗೆ ಪರಿಹಾರವನ್ನು ತಪಶಕ್ತಿಯಿಂದ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಆದರೆ ಲೋಕದ ಹಿತಕ್ಕಾಗಿ ಸಂಗ್ರಹಿಸಿದಂತಹ ತಪಶಕ್ತಿಯನ್ನು ಇಂತಹ ಕ್ಷುಲ್ಲಕ ಕಾರ್ಯಕ್ಕೋಸ್ಕರ ವಿನಿಯೋಗಿಸುವುದು ಮೂರ್ಖತನ ಅಲ್ಲವೇ? ಹಾಗಾದರೆ ನಮ್ಮಂಥವರಿಗೆ ತೊಂದರೆ ಉಂಟಾದಾಗ, ಕ್ಷತಿಗೆ ಒಳಗಾದಾಗ ನಮಗೆ ರಕ್ಷಣೆ ಕೊಡಲಿಕ್ಕೆ ಅಂತ ಇದ್ದಾರಲ್ಲ ಕ್ಷತ್ರಿಯರು. ಅದರಲ್ಲೂ ವರ್ತಮಾನ ಕಾಲದಲ್ಲಿ ಚಂದ್ರವಂಶದಲ್ಲಿ ಬೆಳಗದಿರುವಂತಹ ಶಂತನೂ ಚಕ್ರವರ್ತಿ. ಯಾರಾದರೂ ಕಷ್ಟದಿಂದ ಹೋದಲ್ಲಿ ಅವರ ಸರ್ವ ಕಷ್ಟಗಳನ್ನು ನಿವಾರಿಸಿ ಕೊಡಬಲ್ಲಂತಹ ಸಾಮರ್ಥ್ಯ ಇರುವವನು ಆತ. ಹೀಗಾಗಿ ಅಸಂಖ್ಯವಾದ ಶಿಷ್ಯ ಗಣದ ಒಂದಿಗೆ ನಾವೆಲ್ಲರೂ ಆತನ ಆಸ್ಥಾನದ ಮುಂದೆ ಬಂದಿದ್ದೇವೆ. ನಾವು ಬಂದೆವು ಅಂತ ಗೊತ್ತಾದ ಕೂಡಲೇ ಒಳಗೆ ಬರುವುದಕ್ಕಾಗಿ ಹೇಳಿದ್ದಾನೆ. ಮಾತನಾಡಬೇಕಲ್ಲ ಆತನ ಹತ್ರ. ಹೋಗ್ತೇನಂತೆ. ಹಾ, ಒಳ್ಳೇದಾಗ್ಲಿ ಅಪ್ಪ, ಒಳ್ಳೇದಾಗ್ಲಿ. ಹಾ, ಹೌದು. ಹಾ, ಹೌದು. ನಿಜ. ಹಾ, ಹೌದು. ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಉಪಜರಿಸಿದ್ದೇನೆನ್ನುವಂತಹ ವಿಶ್ವಾಸವಿಲ್ಲದಿದ್ದರೂ ಕೂಡ ನನ್ನೆಷ್ಟು ಸಾಧ್ಯವಾಗ್ತದೆ ಉಪಜರಿಸಿದ್ದೇನೆ. ಸ್ವಾಮಿ, ಈ ಆಸನವನ್ನು ಅಲಂಕರಿಸಿ ಏನೇ ಮಾಡಿಸಿದ್ದೀರಿ? ಕರುಣದಿಲಾಲಿಸು ನೀನು ನೃಪವರನೆ ಚಿಂತೆಯ ಬೇಡುವೆದು. ಹೌದಯ್ಯ, ಲಾಲಿದು ವರನೆ ಚಿಂತೆಯ ಬೇಡುವೆನು. ಪರಮ ಮಹಿಮನಾದಂತಹ ಶಂತನು ಚಕ್ರವರ್ತಿಯೇ, ನಿನ್ನನ್ನು ಕಾಣಬೇಕು ಎನ್ನುವ ಕಾರಣದಿಂದಲೇ ಬಂದವರು ನಾವು. ಆದರೂ ತಮ್ಮ ಮುಖದಲ್ಲಿ ಚಿಂತೆ ಎನ್ನುವಂತಹ ಕಾರ್ಮೋಡ ಕಟ್ಟೈಸಿಕೊಂಡಿದೆ. ಹೌದಪ್ಪ. ಕೇವಲ ನನ್ನನ್ನು ಕಾಣು ಹೋಗುವಂತಹ ಉದ್ದೇಶದಿಂದ ಆಗಮಿಸಿದವರಲ್ಲ ತಾವು ಎನ್ನುವಂತಹ ಸ್ಪಷ್ಟ. ಏನಾಗಬೇಕು ಹೇಳಿ ಸ್ವಾಮಿ? ಅಯ್ಯ, ದಟ್ಟವಾದಂತಹ ಕ್ರೌಂಚಾರಣ್ಯದ ಹೆಸರನ್ನು ನೀನು ಕೇಳಿದೆಯಷ್ಟೇ. ಅಂಥ ಅರಣ್ಯ ಪ್ರದೇಶದಲ್ಲಿ ತಪಸ್ಸನ್ನು ಆಚರಿಸಿಕೊಂಡಿರುವವರು ನಾವು. ಗಾಲವ ಮುನಿ ಅಂತ ನನ್ನನ್ನು ಕರೀತಾರೆ. ಇದು ಇವರೆಲ್ಲ ನನ್ನ ಶಿಷ್ಯ ಗಣಗಳು. ಲೋಕದ ಹಿತಕ್ಕಾಗಿ ದೇವರನ್ನೇ ಕುರಿತಾಗಿ ಯಜ್ಞವನ್ನೋ ಯಾಗವನ್ನೋ ತಪಸ್ಸನ್ನೋ ಮಾಡುವಂತಹ ಸಂದರ್ಭ ದುಷ್ಟರ ಉಪಟಳ ಆಗುತ್ತಾ ಉಂಟು ನಮಗೆ. ವಜ್ರಕೇತು ಅನ್ನುವಂತಹ ಅಸುರ ನಮಗ, ಆತನಿಂದಾಗಿ ಈ ಕಾಲದಲ್ಲಿ ಯಾಗವನ್ನು ಮಾಡುವುದಕ್ಕೂ ಆಗದಂತಹ ಪರಿಸ್ಥಿತಿ. ತಮಲಕೇತು ಎಂಬ ಹಾಗೆ ಆತನ ಹೆಸರು. ಆತನು ಮಾಡುವಂತಹ ಉಪಟಗಳು ಒಂದಿಷ್ಟಲ್ಲ. ಪರಮ ಪವಿತ್ರವಾದಂತಹ ಯಜ್ಞಕುಂಡದಲ್ಲಿ ಪೂರ್ಣಾಹುತಿಗೆ ಆಗುವಂತಹ ಹೊತ್ತಿನಲ್ಲಿ ಮಲಮೂತ್ರಗಳನ್ನು ಯಜ್ಞಕ್ಕೆ ಸುರಿಯುವುದರ ಮೂಲಕವಾಗಿ ಮಾಡಿದಂತಹ ಯಜ್ಞವನ್ನು ಭಂಗ ಮಾಡ್ತಾ ಇದ್ದಾನೆ. ಅಯ್ಯ,
ಆತನು ಕೊಡುವ ಕಷ್ಟಗಳು ಒಂದೇ ಎರಡೇ, ಇನ್ನೂ ಹೇಳಬೇಕಲ್ವೇ ನಿನಗೆ? ನಮ್ಮ ಇದುರೇ ಕೃಷ್ಣ ನಮ್ಮ ಪುರಾಣ ಯಜ್ಞೋಪವಿತವದು ಹರಿದುರೇ ಕೃಷ್ಣ ಜಿನವನ್ನು ಹೌದಯ್ಯ, ಪುರಾಣ ಯಜ್ಞೋಪವಿತವದು ಹರಿವನು ಕೌಪೀನ ಕಾವಿ ಮುಂತಾದುದ ಮುರಿವನು ದಂಡಕ ಮಂಡಲ ಒಡೆವನು ಹೌದಯ್ಯ, ಹರಿದುರೆ ಕೃಷ್ಣ ಜಿನವನು ನಮ್ಮ ಕೊರಳಯ ಜೋಪವಿತವದು ಕರುಣ ನೀಲಾಲಿತು ನೃಪವರನೇ ಅಯ್ಯ ಚಂದ್ರವಂಶದ ಪ್ರದೀಪರಾದಂತಹ ಶಂತನು ಚಕ್ರವರ್ತಿಯೇ, ಅಸುರರಿಂದ ಆಗುವಂತಹ ಉಪಟಗಳು ಒಂದಿಷ್ಟಲ್ಲ. ಯಜ್ಞ ದೀಕ್ಷೆಗೆ ಪ್ರತೀಕವಾದಂತಹ ಕೃಷ್ಣಾಜೀನ ಮತ್ತು ಯಜ್ಞೋಪವೀತ ಇದೆಲ್ಲಗಳನ್ನು ತುಂಡರಿಸ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ತ್ಯಾಗಕ್ಕೆ ಸಂಕೇತವಾಗಿ ಇರುವಂತಹ ಕಾಷಾಯ ವಸ್ತ್ರ ಮತ್ತು ಕೌಪೀನ, ನಾಡಿನ ಸಮಸ್ತವನ್ನು ಬಿಟ್ಟು ದೇವರ ಚಿಂತನೆಗೆ ಇರುವಂತಹ ನಮಗಿರುವುದಷ್ಟೇ ಕೃಷ್ಣಾಜೀನ ಕೌಪೀನಾದಿಗಳನ್ನು ಬಿಟ್ಟು ಬೇರೆ ಏನು ನಮ್ಮಲ್ಲಿಲ್ಲವಲ್ಲ, ಅದನ್ನು ಕೂಡ ಹರಿದು ಬಿಸಾಕ್ತಾ ಇದ್ದಾನೆ. ನಮ್ಮ ತಪಸ್ಸಿಗೆ ಬೇಕಾದಂತಹ ದಂಡ ಕಮಂಡಲುಗಳು ಇದನ್ನು ಕೂಡ ಒಡೆದು ಹಾನಿಯನ್ನು ಮಾಡ್ತಾ ಇದ್ದಾನೆ. ಅರಸ, ಕಾಡಿನ ಪ್ರಾಣಿಗಳಾದರೂ ನಮಗೆ ಇಂಥ ಉಪಟಳವನ್ನು ಕೊಟ್ಟದ್ದಿಲ್ಲ, ಅಥವಾ ಈ ಕೃತ್ಯದಿಂದ ಅವನಿಗೆ ಏನಾದರೂ ಸಿಕ್ಕಿದೆ, ಹೊಟ್ಟೆ ತುಂಬಿಸುವುದಕ್ಕೆ ಆಗ್ತದೆ, ಅದೂ ಇಲ್ಲ, ಅಥವಾ ನಮ್ಮಿಂದ ಅವನಿಗೆ ಏನಾದರೂ ತೊಂದರೆ ಆಯಿತೆ, ಅದೂ ಇಲ್ಲ. ಆದರೂ ಕೇವಲ ದುಷ್ಟತನವನ್ನು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದಲೇ ಇಷ್ಟೆಲ್ಲ ಉಪಟಳವನ್ನು ಕೊಡ್ತಾ ಇದ್ದಾನೆ. ಯಜ್ಞಕ್ಕೆ ಹಾಕಲಿಕ್ಕೆ ಇರುವಂತಹ ಚರು ಪರಮ ಪವಿತ್ರವಾದಂತಹದ್ದು, ಅದನ್ನೇ ತುಪ್ಪದ ಒಂದಿಗೆ ಸೇರಿಸಿಕೊಂಡು ಭಕ್ಷಿಸ್ತಾ ಇದ್ದಾನೆ ಆತ. ಯಾವ ರೀತಿಯಾಗಿ ಯಜ್ಞಕ್ಕೆ ಬೇಕಾದಂತಹ ದ್ರವ್ಯಗಳನ್ನು ಸಂಗ್ರಹಿಸಿ ಇಡ್ತೇವೋ ಎಲ್ಲವನ್ನ ನಾಶ ಮಾಡ್ತಾನೆ. ಒಟ್ಟಿನಲ್ಲಿ ಅರಸ, ವರ್ತಮಾನ ಕಾಲದಲ್ಲಿ ಯಜ್ಞವನ್ನ ಮಾಡುವುದಕ್ಕೆ ಅಸಾಧ್ಯ ಎನ್ನುವಂತಹ ಚಿತ್ರಣ ಬಂದಿದೆ. ನಮ್ಮ ತಪಶಕ್ತಿಯಿಂದ ಆತನಿಗೆ ಶಿಕ್ಷೆಯನ್ನು ಕೊಡಬಹುದಿತ್ತು, ಆದರೆ ನೀನು ಇರುವಂತಹ ಹೊತ್ತಿನಲ್ಲಿ, ನಿನ್ನಂತಹ ಸಮರ್ಥ ಒಬ್ಬ ಇರುವ ಕಾಲದಲ್ಲಿ ನಮ್ಮ ತಪಶಕ್ತಿಯನ್ನು ಅದಕ್ಕೆ ವ್ಯಯಿಸುವುದು ಎಷ್ಟರ ಮಟ್ಟಿಗೆ ಸರಿ ಹೇಳು. ಹಾಗಾಗಿ ಅಯ್ಯ, ಕಷ್ಟವನ್ನ ತೋಡುವುದಕ್ಕಾಗಿ ನಿನ್ನ ಮುಂದೆ ಬಂದಿದ್ದೇವಯ್ಯ, ಪರಿಹಾರವನ್ನು ನೀನೇ ಸೂಚಿಸಬೇಕು. ಹಾ,
ಎನ್ನುವುದಕ್ಕೋಸ್ಕರವಾಗಿಯೇ ನಾನು ವಿಚಾರಿಸ್ತೇನೆ. ಇರಲಿ ಅಪ್ಪ. ಆದರೆ ಹಾ ನಿಮಗೆ ಊಟವನ್ನು ಕೊಟ್ಟದ್ದಲ್ಲಿ ಏನು ಲಾಭ ಇದೆ? ಹಾ ಸರ್ವೇ ಸಾಮಾನ್ಯವಾಗಿ ಹಾ ಮಹಾತ್ಮರ ಜೀವನಾಂಗವಾಗಿರ್ತದೆ. ನಾವು ಉದಾಹರಣೆಗೆ ತಗೊಳ್ತೇವೆ ಗಂಧಗಳನ್ನು. ಹೌದು. ನಾವು ಗಂಧಗಳನ್ನು ತೆಗೆಯುತ್ತೇವೆ ಹಾ ಅಥವಾ ಉಳಿಸ್ತೇವೆ. ಹ್ಮ್ ತನಗೆ ನೋವಾಗ್ತದೆ ಎಂಬುದಾಗಿ ಕಣ್ಣೀರಿಸುವುದಿಲ್ಲ. ಹೌದು. ಪ್ರಪಂಚಕ್ಕೆ ಬೆಳಕನ್ನು ಪರಿಮಳವನ್ನು ಕೊಡ್ತದೆ. ಹೌದಯ್ಯ. ಆ ವರ್ಗಕ್ಕೆ ಸೇರುವುದು. ಹ್ಮ್ ಇನ್ನೊಂದು ವರ್ಗ ಇರ್ತದೆ, ಹಾ ಹುಲಿಯ ಧರ್ಮ ಎಂಬುದಾಗಿ ಹೆಸರು. ಹಾ ಹುಲಿ ಹಸುವನ್ನು ಭಕ್ಷಿಸ್ತದೆ, ಹಾ ಅದಕ್ಕೆ ನೋವಾಗಬಹುದು ಎಂಬುದಾಗಿ ಆಲೋಚನೆ ಮಾಡುವುದಿಲ್ಲ. ಆದರೂ ಹೊಟ್ಟೆ ತುಂಬಿದ ಬಳಿಕ ಹುಲಿ ಮತ್ತೊಂದು ಹಸು ಅದರ ಕಣ್ಣಂಬಾಗದಲ್ಲಿ ಅಡ್ಡಾಡಿಯೂ ಕೂಡ ಕಣ್ಣಿಟ್ಟಿರುವುದಿಲ್ಲ. ನಿಜ. ಆದ ಕಾರಣ ಆ ವರ್ಗವು ಇನ್ನೊಂದು ವರ್ಗದಲ್ಲಿದ್ದಾರೆ, ಹಾ ವಿಘ್ನವಂತೋಷಿಗಳಿದ್ದಾರೆ ಹೆಸರು. ಹೌದು. ಅವರಿಗೆ ಏನೂ ಲಾಭ ಇಲ್ಲ, ಹಾ ಆದರೂ ಇನ್ನೊಬ್ಬರಿಗೆ ನೋವಾಗ್ತದೆ. ಉದಾಹರಣೆಗೆ ಹೇಳುತ್ತಿದ್ದರೆ ಒಬ್ಬ ಜಾರಿ ಇರ್ತಾನೆ, ಹಾ ನೋಡಿದವನ ಮೇಲೆ ಕೆತ್ತಬೇಕು, ಆದರೆ ಅವ ಬಿದ್ದದ್ದು ನೋಡಿ, ಜಾರಿ ಬಿದ್ದದ್ದು ನೋಡಿ ನಗುವವರಿವೆ ಇದ್ದಾರೆ. ನಗುವವರಿಗೆ ಏನು ಲಾಭ? ಅವನಿಗೆ ಎಷ್ಟು ನೋಯಿದಲ್ಲ ಹಾ ಅದು ಇರಲ್ಲ. ಅದಕ್ಕೆ ಹಾವಿನ ಧರ್ಮ ಹಾವು ಮಾನವನಿಗೆ ಕಡಿತದೆ. ಮಾನವನಿಗೆ ಆಹಾರದ ಕುತ್ತೆ ಹಾವಿನ ಅಲ್ಲ, ಬೇಡ. ಮನುಷ್ಯನಿಗೆ ಹೆಚ್ಚಿನ ಮಾತ್ರದಿಂದಲೇ ಹಾವು ಮಾಳಿಗೆ ಮನೆ ನಿರ್ಮಿಸುವುದು. ಆದರೂ ಹಾವು ಮನುಷ್ಯನಿಗೆ ಹೆಚ್ಚುತ್ತದೆ. ಯಾಕೆ? ಅವರ ನೋವಿನ ನಲುಕ ವಿಷಯವನ್ನು ನೋಡಿ ವಿಕ್ಷಿಪ್ತ ಸ್ವಭಾವವನ್ನು ಹೊಂದಿದೆ. ಹೌದು. ಆ ವರ್ಗಕ್ಕೆ ಸೇರಿದವಾದ ನಿಜ. ಋಷಿಗಳ ಆಶ್ರಮ, ಸಾರ್ವಜನಿಕ ದಾರಿ, ಹರಿಯುತ್ತಿರುವ ನೀರು ಯಾವ ಅಧಿಕಾರಿ ಅಂಕಿಗೂ ಸೇರಿದ್ದಲ್ಲ. ಹಾಗೆಂದು ಅದನ್ನು ರಕ್ಷಿಸುವಂತಹ ಹೊಣೆಗಾರಿಕೆ ಅಧಿಕಾರಕ್ಕೂ ಅಧಿಕಾರಿ ವರ್ಗಕ್ಕೂ ಸೇರಿದ್ದೇ ಹೌದು. ತಾವು ತಮ್ಮಷ್ಟಕ್ಕೆ ಕಾಡಿನ ತಪಸ್ಸನ್ನು ಮಾಡ್ತಾ ಇದ್ದೀರಿ. ಹೌದು. ತ್ರೇತಾಯುಗಗಳಲ್ಲಿ ವಿಜೃಂಭಿಸಿದಂತಹ ರಾಕ್ಷಸ ಇಲ್ಲ. ಮೊದಲಿನ ರಾಕ್ಷಸರು ಸಾಮ್ರಾಜ್ಯವನ್ನು ಕಟ್ಟಿ ಆಳುತ್ತಾ ಇದ್ದರು. ಹೌದು. ಈಗ ವಿರಳವಾಗಿರುವಂತಹ ರಾಕ್ಷಸರು ಯಾವುದು ಕಾಡಿನಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರಂತೆ ಮೆರವಣಿಗಿದ್ದಾರೆ. ಹೌದಯ್ಯ. ಆದರೂ ಮುಂದೆ ಬಂದಿದ್ದಾರೆ. ಈ ಕ್ಷಣ ತಡವಾಗಿ ತಿಳಿದುಕೊಳ್ಳುವುದು, ತಿಳಿದುಕೊಳ್ಳದೇ ಇರುವುದಕ್ಕಿಂತ ಎಷ್ಟು ಒಳ್ಳೆಯದು. ಹೌದಯ್ಯ. ಈಗಾದರೂ ನನಗೆ ಗೊತ್ತಾಯ್ತಲ್ಲ. ಆದ ಕಾರಣವೇ ನಾಳಿನ ದಿನ ಕಾಲದಲ್ಲಿ ಸೂರ್ಯೋದಯವಾಗುವಂತಹ ವೇಳೆ ನಾನು ಆಗಮಿಸ್ತೇನೆ. ಸರಿ. ನಿಮಗೆ ಊಟವನ್ನು ಕೊಡುವಂತಹ ಯಜ್ಞಮಂಡಲದಲ್ಲಿ ಯಾರೇ ಇರಲಿ, ಅವರು ನಿವಾರಿಸುವಂತಹ ಹೊಣೆಗಾರಿಕೆ ನನಗೆ ಸೇರಿದ್ದು. ನಿರ್ಭೀತಿಯಿಂದ ಇರಲಿ. ಶ್ರೇಯಸ್ಸಾಗಲಿ, ಶ್ರೇಯಸ್ಸಾಗಲಿ. ಎಷ್ಟೇ ರಾಜ್ಯದಲ್ಲಿ ಅವರನ್ನು ನಿವಾರಿಸಿ ನಿಮ್ಮ ಯಜ್ಞ ಕಾರ್ಯ ನಿರ್ವಿಘ್ನವಾಗಿ ನೆರವೇರುವಂತೆ ನಾನು ಮಾಡುತ್ತೇನೆ. ಈ ರೀತಿಯಾಗಿ ಆಶ್ವಾಸನೆ ಆಗ ಪ್ರಾತಃ ಕಾಲವಾಗುವ ಮುನ್ಸೂಚನೆಯಾಗಿ ಅರುಣೋದಯವಾಗಿದೆ. ಇದುವೇ ಶಿವಮೂರ್ತ ಎಂಬುದಾಗಿ ಭಾವಿಸಿ ಹೊತ್ತು ನಿಂತಿದ್ದೇನೆ. ಆಧುನಿಕ ಆಯುಧಗಳ ವಹಿಸಿ ಗುರುವನ್ನೇ ಹತ್ತನೇ ಸಂತ ನೃಪ ತಡೆಯಕ್ಕೆ ಹುಂಕರಿಸಿ ಖಳನೆಂದನು. ಈ ತಮಲಕೇತುವಿನ ದಿನಚರಿ ಹಾಗೆ ದಿನಂಪ್ರತಿ ವಿಧಿಕರ್ಮಾದಿಗಳನ್ನು ಮುಗಿಸಿಕೊಂಡು ನಮ್ಮ ಬೀಡು ಬಿಟ್ಟಂತ ಕೌಚಾರಣ್ಯದಲ್ಲಿ
ದಕ್ಷಿಣದಿಂದ ಉತ್ತರಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ, ಮತ್ತೆ ಸುತ್ತ ಒಂದು ಬರೋದು ಸಂಚಾರ. ಯಾಕೆ ಬೇಕಲ್ಲ ನಮ್ಮ ದಷ್ಟಪುಷ್ಟ ದೇಹವನ್ನು ನೀಗಿಸಿಕೊಳ್ಳುವಂಥ ಆಹಾರ. ಅದಕ್ಕೋಸ್ಕರ ಕಂಡ ಪ್ರಾಣಿಗಳನ್ನು ಹೊಡೆದು ಬಡಿದು ರಕ್ತವನ್ನು ಹೀರಿ ಮಾಂಸವನ್ನು ಮೆದ್ದಿ ಈ ರೀತಿ ಬೆಳೆದಂಥ ನಾನು ವಜ್ರಕೇತುನ ಮಗ ತಮಲಕೇತು ಎನ್ನುವ ಹಾಗೆ ಈ ದಿನದಲ್ಲಿ ಪ್ರಖ್ಯಾತಗೊಂಡಿದ್ದೇನೆ ನಮ್ಮವರಲ್ಲಿ. ಎಂದಿನಂತೆ ಹೋಗುವ ಸಂದರ್ಭದಲ್ಲಿ ಇತ್ತೀಚೆಗೆ ಕಾಣುತ್ತಿರುವಂಥದ್ದೇನು, ನಮ್ಮ ಕ್ರೌಂಚಾರಣ್ಯದ ಸರಹದ್ದಿನಲ್ಲಿ ಆಶ್ರಮವೊಂದು ಮೇಲಕ್ಕೆತ್ತಿ ಬಂದಿದಂತೆ ಯಜ್ಞಾದಿಗಳ ಮುಖಾಂತರವಾಗಿ ಧೂಮ ನಮ್ಮ ಅರಣ್ಯ ಪ್ರದೇಶವನ್ನೆಲ್ಲ ಮಾಲಿನ್ಯ ಮಾಡಿ ನಮಗೆ ಉಸಿರಿ ಬಿಡೋದಕ್ಕೆ ಕಷ್ಟ ಆಗುವಂಥ ಸ್ಥಿತಿ ಬಂದಿದೆ. ಹಾಗಾದರೆ ಇದನ್ನು ನಿವಾರಿಸೋದು ಬೇಡವೇ? ನನ್ನ ಅಪ್ಪಯ್ಯನ ಆಶೀರ್ವಾದವೂ ಇದೆ, ಜೊತೆಗೆ ನಮ್ಮ ವಂಶ ಕೂಡ ಹಾಗೆ. ಎಲ್ಲಿ ಹೋಮ ಹವನ ನಡೆಯುತ್ತದೆ ಅದನ್ನು ಕೆಡಿಸೋದೆ. ಅದಕ್ಕೆ ಕಾರಣಭೂತರಾದಂಥ ಯಾರಿದ್ದಾರ ಅವರನ್ನು ಸದೆ ಬಡಿದು, ಅವರನ್ನು ಚಿತ್ರಹಿಂಸೆ ಮಾಡಿ, ಅವರಿಗೆ ಬೇಕಾದ ಬೇಡಾದ ಎಲ್ಲವನ್ನು ಮಾಡಿ ಅದನ್ನು ತಡೆಯುವುದು. ಆ ಮುಖೇನವಾಗಿ ನಾವು ತೃಪ್ತಿ ಪಡೋದು. ಯಾಕೆ? ದೇವತೆಗಳು ಅವರಿಂದಾಗಿ ಸಂತೃಪ್ತಿ ಪಡ್ತಾರಲ್ಲ. ಹಾಗಾದರೆ ಈ ದೈತ್ಯರಾದರ ನಾವುಗಳೇನು ಮಾಡಬೇಕು? ಅದಕ್ಕೆ ಪ್ರತಿರೋಧ ಒಡ್ಡಲೇಬೇಕಲ್ಲ. ಈ ನಿಟ್ಟಿನಲ್ಲಿ ಮಾಡಿದಂಥ ಕಾರ್ಯದಲ್ಲಿ ಇಲ್ಲಿ ತನಕ ಸಫಲತೆಯನ್ನು ಕಂಡವನಿದ್ದೇನೆ. ಇವತ್ತು ಕೂಡ ಧೂಮ ಏರ್ತಾ ಇದೆ, ಯಜ್ಞಾದಿಗಳು ನಡೆಯಿತು ಅಂತದ್ದು ಕಾಣ್ತಾ ಇದೆ. ಅಲ್ಲ, ಇವರನ್ನು ಹೀಗೆ ಬಿಡೋದಲ್ಲ. ಅವರ ಕಾವಿ ಬಟ್ಟೆಯನ್ನು ಎಳೆದು ಅವರ ಯಜ್ಞ ಕುಂಡಕ್ಕೆ ಭಾಂಡಗಳಿಂದ ತಂದಂಥ ಅನುಗಳು ತಂದಂಥ ರಕ್ತವನ್ನು ಸುರಿದು ಅವರನ್ನು ದಿಕ್ಕೆಟ್ಟು ಓದುವ ರೀತಿ ಮಾಡುತ್ತೇನಂತೆ. ಇದು ನಿತ್ಯದ ಕೆಲಸ. ಆದ ಕಾರಣ ನಮ್ಮವರ ಜೊತೆ ಸೇರಿಕೊಂಡು ನೇರವಾಗಿ ಅತ್ತ ಕಡೆ ಹೋಗ್ತಾನೆ. ಎಲ 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 ಯಾರದು? ಯಾರಲ್ಲ ನೀನು? ಎಲನೆರಧವ, ಏನಾಶ್ಚರ್ಯವಿದು? ನಿರಾಂತಕವಾಗಿ ನನ್ನ ಕೆಲಸ ಕಾರ್ಯವನ್ನು ಮುಗಿಸುವ ಹೊತ್ತಿಗೆ ಇಲ್ಲಿ ತನಕ ಯಾವುದೇ ವಿಘ್ನ ಆಗ್ತಾ ಇರಲಿಲ್ಲ. ಆದರೆ ಈ ಹೊತ್ತಿನಲ್ಲಿ ಬಿಲ್ಲು ಬಾಣ ಸಮೇತವಾಗಿ ನನ್ನ ಎದುರಲ್ಲಿ ಬಂದು ನಿಂತಿದ್ದೀಯಲ್ಲ, ನಿನ್ನ ಧೈರ್ಯಕ್ಕೆ ಮೆಚ್ಚಿದ್ದೇನೆ. ಆದರೆ ಏನು ಮಾಡೋಣ, ನಿನಗೆ ಯಮಪುರಿಗೆ ಅಟ್ಟುವಂತ ಹೋಗುವಂಥ ಕಾಲ ಬಂದಿದೆ. ಇಲ್ಲವಾದಲ್ಲಿ ಈ ತಮಲಕೇತುನ ಮುಂದೆ ಬಂದು ನಾನು ಮಾಡುವಂಥ ಕೆಲಸ ಕಾರ್ಯಗಳಿಗೆ ವಿರೋಧವಾಗಿ ನಿಂತಿದ್ದೀಯಲ್ಲ, ನಿನ್ನ ಪೌರುಷಕ್ಕೆ ಮೆಚ್ಚಿದ್ದೇನೆ. ಆದರೆ ಏನು ಮಾಡೋಣ, ನಾನು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ಕೇಳು. ನನ್ನನ್ನು ಕಂಡೊಡನೆ ಎದ್ದು ಬಿದ್ದು ಓಡುವಂಥ ಆ ಮುನಿಗಳು ಅವರ ಗಡ್ಡವನ್ನು ಹಿಡಿದು ಬಡಿದಿದ್ದೇನೆ. ಅವರ ಕೌಪಿನ ಇನ್ನೇನೋ ಇದೆ ಅಲ್ಲ, ಅದನ್ನೆಲ್ಲ ಕಿತ್ತು ಬಿಸಾಡಿದ್ದೇನೆ. ಅವರ ಸಾಹಿತ್ಯ ಯಾವುದಕ್ಕೆ ಯಜ್ಞಾದಿಗಳಿಗೆ ಸಂಗ್ರಹಿಸಿದಂಥನ್ನೆಲ್ಲ ಏನು ಮಾಡಿದೆ, ಚಲ್ಲಾಪಿಲ್ಲಿ ಮಾಡಿದ್ದೇನೆ. ಇಲ್ಲಿದೆ ಈ ಹೊತ್ತಿನಲ್ಲಿ ಬಂದದ್ದು ಒಳ್ಳೆಯದಾಯಿತು. ಯಾಕೆ? ನಿನಗೆ ಕೂಡ ಅದೇ ರೀತಿಯ ಒಂದು ಪರಿಣಾಮವನ್ನು ಮಾಡಬೇಕು. ಆ ಮುಖೇನವಾಗಿ ನಾನು ಏನು, ಈ ವಜ್ರಕೇತುನ ಮಗನ ತಾಕತ್ತೇನು, ಸಾಮರ್ಥ್ಯ ಏನು ಎನ್ನುವುದನ್ನು ತೋರಿಸಿಕೊಡಬೇಕಾಗಿದೆ. ಆ ಕಾರಣದ ಒಂದು ಮಾತು, ಎಲ್ಲಿಯಾದರೂ ದಾರಿ ತಪ್ಪಿ ಬಂದಿದ್ದರೆ ಆ ಕಡೆ ಹೋಗೋದು ಉಚಿತ. ಯಾಕೆ? ಇದರ ಪಾರುಪತ್ಯ ನನ್ನದು. ಈ ಕ್ರೌಂಚಾರಣ್ಯದ ಪಾರುಪತ್ಯವನ್ನು ವಹಿಸಿಕೊಂಡವನು ನಾನು. ವಿಶಾಲವಾದಂಥ ಅರಣ್ಯ ನಂದದೇ ರೀತಿಯಲ್ಲಿ ಸ್ವಚ್ಛಂದವಾಗಿ ಓಡಾಡುವ ಸಂದರ್ಭದಲ್ಲಿ ನೀನು ಬಂದಿದ್ದಿ ಅಂತೇಳಿ ನನ್ನ ಕೆಲಸವನ್ನು ನಿಲ್ಲಿಸುವಂಥ ಸ್ಥಿತಿಯಲ್ಲಿ ನಾನು ಇಲ್ಲ, ಮನಸ್ಸಲ್ಲೂ ಇಲ್ಲ. ಆ ಕಾರಣದಿಂದ ಹೇಳ್ತಾ ಇದ್ದೇನೆ, ಬಂದ ದಾರಿಯಲ್ಲಿ ಹಿಂದಕ್ಕೆ ಹೋಗ್ತೀಯಾ ಅಥವಾ ಅಧಟು ತೋರಿಸಿ ಏನಾದರೂ ಮುಂದಕ್ಕೆ ಬರುತ್ತೀಯಾ? ಏನು? ಹಾಂ ಹಾಂ
ಕೊರಕೆ ನನಗೂ ಬೇಕೇನು? ಹಿಡಿಯದೇ ಇರುವ ಮೂಲ ಹಾ ಹಿಡಿಯದೇ ಇದ್ದರೂ ಹಾ ಹಿಡಿದಿದ್ದೇನೆ ಎಂಬುದಾಗಿ ಭಾವಿಸುವ ಮೂರ್ಖ ಓಹ್ ಆ ವರ್ಗಕ್ಕೆ ಸೇರಿದವನು. ಹಾ ನೀವೆಲ್ಲ ಸರ್ವೇ ಸಾಮಾನ್ಯವಾಗಿ ನಮ್ಮನ್ನು ವಿಮೋಚಿಸುವುದು ಹಾ ನನ್ನ ಕುರಿತಬೇಕು ಹಾ ಆಲೋಚನೆ ಮಾಡುವುದು. ಹೆಬ್ಬುಲಿಯನ್ನು ಗರ್ಜಿಸಿದಾಗ ಕುರಿ ಮುಂದೆ ಚೆಲ್ಲಾಪಿಲಿಯಾಗುವುದು ಸ್ವಾಭಾವಿಕ. ಹಾ ಒಂದು ಕುರಿ ಇರಿಸಿದಂತಾದರೆ ಹಾ ಅದರ ಸ್ವಭಾವ ಹಿರಿಯದ್ದವಾಗಿರುತ್ತದೆ. ಹಾ ನಿನ್ನ ಆಗಮನವನ್ನು ನೋಡಿ ಹಾ ನಿನ್ನ ಭಯಾನಕವಾದಂತಹ ಆರ್ಭಟವನ್ನು ಕೇಳಿ ಹಾ ನಾನು ಚಲಿಸುತ್ತಿಲ್ಲ. ನಾನು ಹಿಡಿದುಕೊಳ್ಳಕ್ಕೆ ಸಿದ್ಧನಾಗಿದ್ದೇನೆ. ಹಾ ನಾನು ಯಾಕೆ ಹೇಳಿದೆ? ಯಾಕೆ ನಿನಗಿಂತಲೂ ಮೊದಲು ಹಾ ಎಷ್ಟೋ ರಾಕ್ಷಸರು ಆಗಿ ಹೋಗಿದ್ದಾರೆ. ಹೌದು ಹಾ ನಿಷ್ಪಾಪಗಳಾಗಿರುವಂತಹ ದುನಿಯರು ಯಾವುದೇ ಹಾನಿಯನ್ನು ಮಾಡುವವರಲ್ಲ. ಹಾ ಅವರು ಜನಿವಾರಗಳು. ಈ ಜನಿವಾರವನ್ನು ಕಡಿಮೆ ಹಾ ಜನಿವಾರವನ್ನು ಕಿತ್ತೊಗೆಯಬೇಕೆನ್ನುವಂತಹದ್ದೇ ನಿಮ್ಮ ಉದ್ದೇಶ ಉಂಟಾಗುವುದು. ಹಾ ಆ ಜನಿವಾರ ಪ್ರಾರಂಭವಾಗುವುದು ಯಜ್ಞೋಪವೀತ ಧಾರಣೆಯ ಮೊದಲೇ ಮಾಡಬೇಕು. ಹಾ ಓಹೋ ಅಷ್ಟು ಮಾಡಿ ಬೇಡ. ನಿಮಗಿಂತ ಮೊದಲ ರಾಜ್ಯದವರು ಬ್ರಹ್ಮನನ್ನು ಈಶ್ವರನ ಕುರಿತು ಅಮೋಘವಾದಂತಹ ತಪಸ್ಸನ್ನು ಮಾಡ್ತಾರೆ. ಹಾ ಅವರು ಮೆಚ್ಚಿ ಪ್ರತ್ಯಕ್ಷರಾಗ್ತಾರೆ. ಹಾ ಬೇಕಾದಂತಹ ವರವನ್ನು ಕೊಡ್ತಾರೆ. ಯಾರಿಗೆ ಬೇಕಾದ ಅಮರನಾಗುವಂತಹ ವರವನ್ನು ಕೇಳಿದ್ದಿಲ್ಲ. ಹಾ ತಾವು ಹೇಗೆ ಸಾಯಬೇಕೆನ್ನುವಂತಹ ವರವನ್ನು ಕೇಳ್ತಾರೆ. ಹಾ ಬೇಡ ಅದು ನಿಲ್ಲಿಸಲು ದೇವೇಂದ್ರ ವರ ಸಿಗಬೇಕು. ಹಾ ಅದಲ್ಲ ಅದು ಕೇಳಿದಾಗಿಲ್ಲ. ಯಾಕೆ ಆ ದೇವೇಂದ್ರ ಪಾಪದ ಜ್ಞಾನವನ್ನು ಗುರುವಾಗಿ ನಿಲ್ಲಿಸಿ ಅದೇ ಸ್ವಭಾವ. ಆದ ಕಾರಣ ನಿನಗೆ ಜೀವ ಉಳಿಬೇಕೆನ್ನುವಂತ ಆಸೆ ಇದೆ ಅಂತ ಆದ್ರೆ ಹಾ ಬಂದದ್ದು ತಪ್ಪಾಯ್ತು ಎಂಬುದಾಗಿ ಒಪ್ಪಿಕೊಂಡು ಹಾ ನನ್ನಲ್ಲಿ ಅಲ್ಲ ಇವರಲ್ಲಿ ಕ್ಷಮೆಯನ್ನು ಕೇಳಿದರೆ ಹಾ ಬಂದು ಬಿಡ್ತೇನೆ. ಓ ಇಲ್ಲವಾದರೆ ಹಾ ಪರಿಣಾಮ ನೆಟ್ಟಗಾಗುವುದಿಲ್ಲ ಅಂತ ಹೇಳಿಸಿ. ಇಷ್ಟೆಲ್ಲ ಪ್ರಶ್ನಿಸೋರು ನೀನು ಯಾರೋ ಮಹಾತ್ಮ ನಾನೇ ಶಂತನು ಎಂಬುದಾಗಿ ಓಹೋ ಹಸ್ತಿನಾಪುರದ ಚಕ್ರವರ್ತಿ ಹಾ ಆದ ಕಾರಣವೇ ಹಾ ಹೊಣೆಗಾರಿಕೆ ನನ್ನದೇ. ಹಾ ಎಲ್ಲವೂ ಮನುಜ ಅಂಜಿನ ಮೇಲೆ ಮುನಿಗಳ ಮಾತಿನಿ ಬಂದೆಯ ಈ ಗಮನದ ನಿಂದೆಯ ಎಲ್ಲವೋ ಶಂತನು ಚಕ್ರವರ್ತಿಯೇ. ಚಕ್ರವರ್ತಿ ಎಂದ ತಕ್ಷಣದಲ್ಲಿ ಎಲ್ಲ ಕಡೆ ನಿನ್ನ ಅಧಿಕಾರ ನಡೀತದೆ ಅನ್ನೋದನ್ನು ಭಾವಿಸಕೂಡದು. ಯಾಕೆ ಇಲ್ಲಿ ತನಕ ನಮ್ಮದೇ ಆದ ರೀತಿಯಲ್ಲಿ ನಾವು ಇಲ್ಲಿ ವ್ಯವಹಾರ ಮಾಡಿಕೊಂಡಿದ್ದವರು, ಯಾರೂ ಕೂಡ ನಮ್ಮನ್ನು ಪ್ರಶ್ನೆ ಮಾಡಿದವರಿಲ್ಲ. ಯಾಕೆ ದೈತ್ಯರಿಗೆ ನಮ್ಮದೇ ಆದಂಥ ಸಾಮರ್ಥ್ಯ ಇದೆ, ಧೀರತನ ಇದೆ, ಶೂರತನ ಇದೆ ಎನ್ನುವುದನ್ನು ತೋರಿಸಿಕೊಟ್ಟವರು ಈ ಜಗತ್ತಿಗೆ ಹಿಂದಿನ ಕಾಲದಲ್ಲೇ. ಈ ಹೊತ್ತಿನಲ್ಲಿ ಕೂಡ ನಿಮ್ಮ ಈ ಮಾತಿಗೆ ನಾನು ಒಡಂಬಡುವನಲ್ಲ. ಮೂಢನೋ ಮೂರ್ಖನೇ ಎನ್ನುವುದನ್ನು ನಾನು ಮಾಡುವ ಕಾರ್ಯದಲ್ಲಿ ನಿನಗೆ ಮೂರ್ಖತನ ಕಾಣಬಹುದು, ನೀನು ಮಾಡುವುದರಲ್ಲಿ ನನಗೆ ಮೂರ್ಖತನ ಕಾಣುತ್ತದೆ. ಯಾಕೆ ನೀನು ಚಕ್ರವರ್ತಿಯಾಗಿ ಕುದ್ದಿಕೊಂಡು ನಾಡಲ್ಲಿ ನೀನು ಸಿಂಹಾಸನ ಏರಿ ಆಳಬೇಕು, ಕಾಡಲ್ಲಿ ಬಂದು ನಿನ್ನ ಕೆಲಸ ಕಾರ್ಯಗಳನ್ನು ಮಾಡೋದಲ್ಲ. ಜೊತೆಗೆ ಮುನಿಗಳು ಏನೋ ಬಂದು ಹೇಳಿದ್ದಾರೆ ಅಂತಂದರೆ ನಿಮಗೇನು ಲಾಭ ಏನೋ ಪ್ರಶ್ನೆ ಮಾಡ್ತಾ ಇದೆಯಲ್ಲ. ನಮಗೂ ಲಾಭ ಇದೆ, ಲಾಭ ಇಲ್ಲದೆ ನಾವು ಕೆಲಸ ಮಾಡೋರಲ್ಲ. ದೇವತೆಗಳನ್ನು ಸಂತೃಪ್ತಿಪಡಿಸುವಂಥದ್ದು ಆ ಮುಖೇನವಾಗಿ ಇವರಿಗೆ ಬೇಕಾದ್ದನ್ನು ಪಡೆಯುವ ನೆಲೆಯಲ್ಲಿ ಅವರು ಮಾಡುವಂಥ ಸ್ವಾರ್ಥ ಬುದ್ಧಿ ಅಲ್ವ. ನಮಗೆ ಕೂಡ ಸ್ವಾರ್ಥನೇ. ದೈತರಿಗೆ ಬೇಕಾದ್ದೇನು ನಮ್ಮ ದಾಯಾದಿಗಳನ್ನು ವಿರೋಧಿಸುವಂಥದ್ದು. ಅವರು ಮಾಡಿದಂಥ ಕೃತ್ಯ ಹಿಂದಿನ ಕಾಲದಲ್ಲಿ ಮಾಡಿದ್ದು ಇವತ್ತೂ ನಮಗೆ ನೆನಪಿದೆ. ಅವರ ಮೂಲದಿಂದೇ ಬಂದವರು ನಾವು ಕೂಡ, ದಿತಿ ಮಕ್ಕಳೇ ನಾವು ಒಂದು ಅರ್ಥದಲ್ಲಿ. ಆ ಕಾರಣದಿಂದ ಹೇಳ್ತಾ ಇದ್ದೇನೆ, ಸಾಮಾನ್ಯರಿಗೆ ಬಿಡು, ಮನುಜರಿಗೆ ಬಿಡು, ಹರಿಹರ ಬ್ರಹ್ಮಾದಿಗಳೇ ಬರಲಿ, ಈ ಹೊತ್ತಿನಲ್ಲಿ ಈ ಕಮಲಕ್ಕೆ ಹೆದರುವವನಲ್ಲ. ಆ ಕಾರಣದಿಂದ ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ, ನನ್ನ ವ್ಯಾಪ್ತಿಯಲ್ಲಿ ಇರುವಂತಾಗಿ ಇದಕ್ಕೆ ಬೇಕಾದಂಥ ಪಾರುಪತ್ಯವನ್ನು ನಾನೇ ಮಾಡುತ್ತೇನೆ.
ಮಾಡುವಂಥ ಕೆಲಸದಲ್ಲಿ ಅಡ್ಡಿಪಡಿಸಬೇಡ, ನಡಿ ಮುಂದಕ್ಕೆ. ಹಾಗಾದ್ರೆ ನಿನಗೆ ತೆಗೆಯುವುದು ಕಷ್ಟ. ಹರಿಹರಾದಿಗಳಿಗೆ ಅಂಜುವುದಿಲ್ಲ. ಹಾಂ ಈ ಮಾತನ್ನು ಕೇಳುವಾಗ ಹಾಂ ಬೇಡ ಬೇಡ ಅಂದರೂ ನಾನು ಹುಟ್ಟಿ ಬರ್ತಾ ಇದ್ದೆ. ಹ್ಞೂ ಯಾವುದೋ ಒಂದು ನಾಟಕ, ಹ್ಞೂ ಆ ನಾಟಕದ ಪಾತ್ರವಾಗಿದ್ದಾನೆ. ಹ್ಞೂ ನಾನು ಕುಬೇರನಿಗೂ ಸಾಲವನ್ನು ಕೊಡಬಲ್ಲೆ. ಹ್ಞೂ ಕುಬೇರ ಬರುವುದಿಲ್ಲ ಎಂದು ನನಗೆ ಇಷ್ಟೇ ಗೊತ್ತು. ಹ್ಞೂ ಆಗ ನಾನು ಕೆಳಗೆ ಇಳಿದವರಿಂದ ಹ್ಞೂ ಹಾಂ ಅದೇ ಸ್ವಭಾವ. ಹಾಂ ಹರಿಹರಾದಿಗಳಿಗೆ ಅಂಜುವುದಿಲ್ಲ. ಹಾಂ ಯಾಕಂದ್ರೆ ಬರುವುದಿಲ್ಲ ಅಂತ ಆದರೂ ಒಂದು ಕಾರ್ಯವನ್ನು ಮಾಡಿದ್ದರಲ್ಲಿ ಹಾಂ ಪಾಪ ಪುಣ್ಯದ ಬರುವುದಿಲ್ಲ. ಹಾಂ ನೀನು ಮಾಡುವಂತಹ ಪಾಪಗಳು. ಹಾಂ ಪಾಪ ಕಾರ್ಯವನ್ನು ಮಾಡುವವನು ಯಾವನೋ ಅವನು ಪಾಪದಿಂದ ಓಹೋ ಹಾಂ ಆದ ಕಾರಣ ಹ್ಞೂ ನೀನು ಮಾತ್ರಲ್ಲ, ಹ್ಞೂ ನಿನ್ನ ಕೈಲಿರುವಂತಹ ಧನುಷರಾಗಳಿಗೆಲ್ಲ ಹಾಂ ಇದರಿಂದಲೇ ಉತ್ತರಿಸ್ತೇನೆ, ಸಿದ್ಧನಾಗು. ನಿನ್ನ ಧನಸ್ಸು ಶರಗಳು ಬರಲಿ, ಬಂದನ್ನು ಎದುರಿಸ್ತೇನಂತೆ. ಎಲವೋ ಎಲವೋ ನಿನ್ನ ಬಿಲ್ಲು ಬಾಣದ ಏನು ಬಂದಂಥದ್ದನ್ನು ಪಥ ಮಧ್ಯದಲ್ಲೇ ಹೊಡೆದು ಹಾಕಿದ್ದಾನೆ ನೋಡು. ಯಾಕೆ ಈ ಹೊತ್ತಿನಲ್ಲಿ ಆದರೂ ನೀನು ತಿಳಿಬೇಕು. ಒಂದು ವೇಳೆ ಮುಂದಕ್ಕೆ ನೀನು ನಿವಾರಿಸಿದ ಸಂದರ್ಭದಲ್ಲಿ ನೀನು ಹೇಳಿದ್ದಿಲ್ಲ ಇದು ನಾಟಕವಾದೀತು ಅಂತೇಳಿ. ಹೌದು, ಹರಿಹರ ಬ್ರಹ್ಮಾದಿರು ಬಂದರೂ ಬರಬಹುದು, ನೀನು ಚಕ್ರವರ್ತಿ ಅಲ್ವೇ, ನಿನ್ನನ್ನು ಸಲಹೋದಕ್ಕೆ ಹೋದ್ರೆ ಬಂದರೂ ಬರಬಹುದು. ಆ ಹೊತ್ತಿನಲ್ಲಿ ಕೂಡ ಅಂಜುವನು ನಾನಲ್ಲ. ಆ ಕಾರಣದಿಂದ ನಿನ್ನನ್ನು ಮತ್ತೆ ಹೊಡೆದಟ್ಟಿ ನನ್ನ ಕೆಲಸ ಕಾರ್ಯಗಳಿಗೆ ಮುಂದುವರಿತೇನಂತೆ. ಬಾ ಮುಂದೆ ನೋಡೋಣ. ಧರಣಿಮಗೆ ಕೌಪೀನ ಕೃಷ್ಣಾಜೀನೌಗಾದಿಗಳ ವರಕ ಮಂಡಲದಂಡ ಮೌಲ್ಯ ಪರಸುಚಿತವನೀಯಲೋದಿಸಿ ಹರ್ಷದಿಂದ ಕೊನೆಗೊಳ್ಳುತ್ತಲೇ ದುರಗವನು ಅನುಯಾಯಿಗಳು ನಮ್ಮ ಕೋಪಾರೋಪವನ್ನು ನೋಡಿ ಆತ್ಮರಾಗಿ ಒಂದು ಕಾಣಿಸಿರುತ್ತಾರೆ. ಅವರನ್ನು ಕೊಡುವಂತಹ ಅವರದ್ದೇ ಆಗಿರುವಂತಹ ಗುಣವನ್ನು ಇನ್ನೊಬ್ಬರಿಗೆ ಹಾನಿಯನ್ನು ಉಂಟು ಮಾಡಿದ್ದಲ್ಲೇ ವಿಚಿತ್ರವಾದಂತಹ ದುಃಖಗಳಿಗೆ ಸ್ವಭಾವ ಹಾಗೆಂದು ಋಷಿಗಳಿಂದ ಆಶೀರ್ವಾದವನ್ನು ಪಡೆಯುವಂತಹ ವೇಳೆಯಲ್ಲಿ ಅವರು ಗಂಧ ಕಮಲಗಳು
ಮಹಾರಾಜನಿಗೆ ಏನಾದರೂ ಕಾಣಿಕೆಯಾಗಿರುತ್ತದೆ ಆದರೆ ಸಾಂಕೇತಿಕವಾಗಿ ಏನಾದರೂ ಹೋಗಿತ್ತು ಎಲ್ಲ ಹಾಗೆಂದರೆ ಆಗ ನಮ್ಮಂತೆ ಯಾವೇ ಯಾವ ಪ್ರತ್ಯೇಕ ಸರ್ಕಾರಿ ಇದೋ ಅವರಿಗೆ ಆಶೀರ್ವಾದ ತೆಗೆದು ಮುಂದುವರಿಯುತ್ತೇನೆ ನೋಡುತ್ತಾ ಹೊರಟು ಕಾಣಿಯುವುದಿಯ ತೀಗದಿ ಬಿಗಿಯುವ ತರುಲತೆಗಳ ನೋಡುತ್ತ ಪುರದ ಮಗ ಬಿರಿದೈತದೆ ಘಮ ಘಮ ಪರಿಮಳ ಬರಲು ಕಡು ತೀರದಿ ಮೆರೆಯುವ ತರುಣತೆಗಳ ನೋಡುತ್ತ ಕಾರ್ಯಕ್ಕೆ ವ್ಯವಹಾರದಲ್ಲೇ ಮಗ್ನರಾಗಿರುವಂತಹ ನನಗೆ ಇಂತಹ ಸಂದರ್ಭ ದೊರಕಿದಾಗ ಉಪಯೋಗಿಸುವುದು ಅವಕಾಶಗಳು ಮಾನವ ಜೀವನಕ್ಕೂ ಹಿಂಬಾಲಿಸಿಕೊಂಡು ಬರುವುದಿಲ್ಲ. ಜೀವನವಾಗಿ ದೊರಕುವಂತಹ ಅವಕಾಶಗಳನ್ನು ಮಾನವ ಸರಿಯಾಗಿ ತೆಗೆದುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಮಾನವನಿಗೆ ಪರಮಾತ್ಮ ಅನೇಕ ಜ್ಞಾನವನ್ನು ನೋಡುವಂತಹ ಸಂದರ್ಭದಲ್ಲಿ ಯಾವ ಮಹರ್ಷಿಗಳ ಯಜ್ಞೋಪಚಾರವಾಗಿ ಯಾವ ಗೊಂದಲವನ್ನು ಮೆರವಣಿಗೆಯಿತ್ತೋ ಆ ಗೊಂದಲ ಹೂವುಗಳ ಬಾರಿಂದ ಕುಣಿಯುತ್ತಿರುವಂತಹ ಲತೆಗಳು ಕಾಲಗಳಿಂದ ಕೂಡಿ ಕುಂಗೊಳಿಸುತ್ತಾ ಇರುವಂತಹ ಪಕ್ಷಿಗಳ ಇಂಚರ ಮಾಡುತ್ತ ಬಂದವಾಗಿ ನಾನು ಕಳೆದುಕೊಂಡದ್ದು ಏನು ಮುಂದುವರಿಯುವಂತಹ ವೇಳೆಯಲ್ಲಿ ಏನಿದೆ ನಾರಿಯೋರ್ವಳು ನವಯೌವನ ಜನುರೆಗೆ ವೈಯಾರಿ ಮಿಂಚಿನ ತೆರದಿಗೆ ನವಯೌವನ ಚದುರೆ ಮಿಂಚಿನ ತೆರದಿಗೆ ಧರಣಿ ಬಾಲನ ಕಣ್ಗೆ ಗೋಚರಿಸಲು ಮಾರಹತಿಗೆ ಬಡಲಿಯೇ ಮಾರಹತಿಗೆ ಎಂಥ ಅಲೌಕಿಕವಾಗಿರುವಂತಹ ವೇಳೆಯಲ್ಲಿ ಮಾನವನಿಂದ ಬಂದದ್ದು ಕಾಡಿನಲ್ಲಿರುವಂತಹ ಬೇರೆ ಕಾಡಿನಲ್ಲಿರುವಂತಹ ಗುಣಗಳು
ಕೋಪಗಳು ಅವುಗಳನ್ನು ಹೇಳಿ ಕೇಳಿ ಮಾಡಿದ ಉಪಯೋಗಿಸ್ತಾ ಇದ್ದಾರೆ ಅವರು ಬೇಕು ಎಂಬುದಾಗಿ ಹೇಳಿದ್ರು. ಒಬ್ಬನ ಕರೆದು ಬೆಳ್ಳಗಾಗುತ್ತದೆ, ಅಯ್ಯೋ ಬೆಳ್ಳಗಾಯಿತು, ಬೇಸರ ಆಗ್ತದೆ, ಇಲ್ಲ ಅಂತ ಅದೇ ಆದರೆ ಸೌಂದರ್ಯ ಎನ್ನುವಂತಾದ್ದು ನೋಡುವವರ ದುಷ್ಕರಿಸುತ್ತದೆ ನಾವು ವಸ್ತುವಿನಲ್ಲ. ಯಾವುದೇ ವಸ್ತುವಾದರೂ ಕೂಡ ನಮ್ಮ ನೋಡುವಂತಹ ನೋಟದಲ್ಲಿ ಅದರಲ್ಲಿ ಸೌಂದರ್ಯವನ್ನು ನಾವು ಗಮನಿಸ್ತೇವೆ ಅಂತಾದರೆ ಸುಂದರವಾಗಿ ಕಾಣಿಸುತ್ತದೆ. ಅದೇ ಇವುಗಳನ್ನು ನೋಡಿದಾಗ ನನ್ನ ಮನಸ್ಸು ಗರಿಕೆದ ಪಕ್ಷಿಯಂತೆ ಸುರಗಂಗೆ ಧರ್ಮವತಿಯಾಗಿದ್ದಳು. ಅವಳನ್ನು ದೀರ್ಘಕಾಲ ದಾಂಪತ್ಯ ಜೀವನ ನಡೆಸಿದ ಅವಳನ್ನು ಬಯಸಿದಂತಹ ನಾನು ಬಯಸಿದೆ ಆದರೆ ನನಗೆ ಹೇಳಿ ಹೇಳಿ ನಾನು ಇಂತಹವರನ್ನು ನಾನು ಬಯಸಿದ್ದೇನೆ ಎನ್ನುವ ವರ್ತಮಾನ ಇತಿಹಾಸವಿದ್ದರೆ ಸುರುವಲ್ಲಿ ಯಾರೋ ಹೇಳಿ ಮಾತನಾಡುತ್ತಾರೆ. ಗಿರಿ ಸಕಲರ ಅರವೇ ನಾವು ನಿಂತರೂ ಕೂಡ ಗಿರಿ ಶಿಖರವನ್ನು ಆಶ್ರಯಿಸುತ್ತೇವೆ ವಿನಃ ಮಾತನಾಡಿಸಬೇಕಲ್ಲ. ಕಬಕಿ ಕೇಳು ಮಲಯ ಗಾಂಧಿನಿಯನ್ನ ಸ್ಮರದ ಹಿಪ ಕೇಳು ಒತ್ತುವರೆ ಬಾಂಧಿಗೆನು ಬೇಗದಿಂದೇನು ಒಲಿಸುವರೆ ಬಂದಿಗೆನು ಬೇಗದಿಂದೇಳು ಕಲಕೀರವಾಣಿ ನೀನಾರಾತ್ಮದವಳು
ಸ್ವಾಮಿ, ಬರಬೇಕು ಬರಬೇಕು ಬರಬೇಕು. ಆ ಹೆಣ್ಣು ಮಕ್ಕಳಿಗೊಂದು ಶುರುವಾಗಿ ಆ ಯಾರೇ ಆಗಲಿ ಆ ಗಂಡು ಮಕ್ಕಳವರನ್ನು ಹೊಗಳಿದರು ಅಂತ ಆದರೆ ಆ ಆಹಾ ಆ ಆದರೆ ಹರೆಯದ ಹೆಣ್ಣು ಮಗುವಿನಲ್ಲೇ ಆಗಲಿ ಹ್ಮ್ ನೀನು ಚಂದ ಇದ್ದೆ ಎಂಬುದಾಗಿ ಹೇಳಿದರೆ ಹ್ಮ್ ಹೌದು ನಾನು ಚಂದ ಇದ್ದೇನೆ ಆ ಇವತ್ತರ ಮಾತು ಕೇಳೋಣ. ಆ 90 ದಾಟದಲ್ಲಿ ಮುಂಚೆ ಇದ್ದಾರೆ ಅಂತ ಆದರೆ ಆ. ಅವ್ರು ಹೇಳುವುದು ಆ ನೀವು ಬಹಳ ಚಂದ ಇದ್ದೀರಿ ಎಂಬುದಾಗಿ. ಹೌದಾ, ನಾನು ಚಂದ ಇದ್ದೇನಾ? ಆ ನಾನು ಇವತ್ತು ಚಂದ ಇದ್ದೀನಿ ಬಾಕಿಯಿಂದ. ಆ ಸ್ವಾಭಾವಿಕ. ಆ ಆದರೆ ನಿನ್ನ ಮಾತನ್ನು ಕೇಳಿದಾಗ, ಆಹಾ ನಿನ್ನ ಸ್ವರವನ್ನು ಕೇಳಿದಾಗ ಆ ನಿಜವಾದಂತಹ ಪ್ರಜೆಯಲ್ಲಿ ಫಲಕೀಯವಾಗಿ ಓಹೋ ನಿನ್ನ ಮಾತನ್ನು ಕೇಳಿದಾಗ ಹ್ಮ್ ಅಯ್ಯೋ ಇಂತಹ ಮಧುರವಾದಂತಹ ಕಂಠವನ್ನು ತಮಗೆ ಕೊಟ್ಟಿರಲಿಲ್ಲ ಹ್ಮ್ ಎನ್ನುವಂತಹ ಭಾವನೆ. ಅದು ಆ ಮರದ ರೆಂಬೆಯಲ್ಲಿದ್ದಂತಹ ಈರಗಳು ಹ್ಮ್ ಹಾರಿ ಹೋಗುವುದು. ಓಹೋ ಆ ನಿನ್ನನ್ನು ನೋಡಿದಾಗ ಆ ನಿನ್ನ ಬಳಿಕೆಯನ್ನು ಓ ನೀನು ಯಾರ ಮಗಳು? ಹ್ಮ್ ಹ್ಮ್ ನಿನ್ನ ಹೆಸರು ಆ ಯಾ ಸ್ವಾಮಿ, ಹಲವು ಕಾಲದಿಂದ ಈ ವೃತ್ತಿಯನ್ನು ಮಾಡ್ತಾ ಇರುವವಳು ನಾನು. ಬಂದವರೆಲ್ಲ ದೋಣಿ ಏರಿ ಇನ್ನೊಂದು ದಡವನ್ನು ಹೋಗುವುದಕ್ಕೆ ಇನ್ನೊಂದು ನನ್ನಲ್ಲಿ ಬಂದವರ ಹೊರತು ಈ ರೀತಿಯಾಗಿ ಸಂಬೋಧಿಸಿದವರಿಲ್ಲ, ಈ ರೀತಿಯಾಗಿ ನನ್ನಲ್ಲಿ ಮಾತನಾಡಿದವರಿಲ್ಲ. ಈ ಕಾಲಕ್ಕೆ ನನ್ನ ಬಳಿ ಬಂದಂತಹ ನೀವು ದೋಣಿಯನ್ನೇರದೆ ನೇರವಾಗಿ ನನ್ನನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿದಿರಿ. ನನ್ನ ಸ್ವರವೋ ಗಿಳಿಗಳಂತೆ ಇದೆ, ಕಲಕೀರವಾಣಿ ಅಂತ ಕರೀತಾ ಇದ್ದೀರಿ. ಸ್ವಾಮಿ, ಮಾತ್ರವಲ್ಲ, ನೀನು ಯಾರು, ನಿನ್ನ ತಂದೆ ತಾಯಿಗಳಾರು, ಪರಿಚಯವನ್ನು ಕೇಳ್ತಾ ಇದ್ದೀರಿ. ನೀವು ಮಾತನಾಡಿದಂತೆ ಕಾವ್ಯಮಯವಾಗಿ ಮಾತನಾಡುವುದನ್ನು ನಾನು ಅರಿತವಳಲ್ಲ. ಆದರೂ ಪರಿಚಯ ಕೇಳಿದ ಮೇಲೆ ಅದನ್ನು ಹೇಳುವಂಥ ಸಂಸ್ಕಾರವನ್ನು ನನ್ನ ಹಿರಿಯರು ನನಗೆ ಕೊಟ್ಟಿದ್ದಾರೆ. ಆದರೆ ಒಂದುಂಟು ಸ್ವಾಮಿ, ಪರಿಚಯವನ್ನು ಕೇಳಿದ ತಾವು ಯಾರು ಅಂತ ಗೊತ್ತಾದರೆ ನಾನು ನನ್ನ ಪರಿಚಯವನ್ನು ಹೇಳು. ಆ ಯಾಕೆ ಯಾರೆಲ್ಲಾದರೂ ನೀನು ಯಾರು ಎಂಬುದಾಗಿ ಕೇಳುವುದರ ಮೊದಲು ಆ ಹ್ಞೂ ನಾನು ಸಾಮಾನ್ಯವಾದಂತಹ ವ್ಯಕ್ತಿಯಿಂದ ಅದನ್ನು ಅರ್ಥೈಸಿಕೊಂಡಿದ್ದೇನೆ. ಹಾಂ ಅಲ್ಲಿ ಅರಸನಾನು ಹಾಂ ಸಂತಾನ ಎಂಬುದಾಗಿ ಎನ್ನಲಾಗಿದೆ. ಓಹೋ, ದೊರೆಗಳು ಮತ್ತೊಮ್ಮೆ ವಂದಿಸಿಕೊಂಡು ನಾನು ಯಾರು ಅಂತ ಹೇಳ್ತೇನೆ. ಅಧಿಪನಾದ ಕಂದರಾತ್ಮಜಿ ನಾನು ನಾನು ಕಂದರಾತ್ಮಜಿ ನಾನು ಅಂಬಿಗಲಿಂಗದೀಪನಾದ ಕಂದರಾತ್ಮಜೆ ಕಂದರಾತ್ಮಜಿ ನಾನು ಕುಂದಿನಿಯೋಡೆನಗಿ ಯೋಜನಗೌದಿ ಎಂಬರು ನೀನು ಕುಂದಿನಿಯೋಡೆನಗಿ ಯೋಜನಗೌದಿ ಎಂಬರು ನೀನು
ಚಂಬಮಾತುಗಳ ಪಿತನ ಕೇಳಿಕೊಂಬುದು ನೀನು. ಚಂಬಮಾತುಗಳ ಪಿತನ ಕೇಳಿಕೊಂಬುದು ನೀನು. ಕಂದನಾತ್ಮಜೆ ಯೋಜನಗಾಮಿ. ಚಕ್ರವರ್ತಿಗಳೇ, ಮಹಾಭಾಗ್ಯ ನಮ್ಮದು ಈ ದಿನ ಅಂತ. ಯಾಕೆ? ನಮ್ಮ ಕೇರಿಯವರೆಲ್ಲ ಸೇರಿ ಏನಾದರೂ ಉಡುಗೊರೆ ಕೊಡುವುದಕ್ಕಾಗಿ, ಚಕ್ರವರ್ತಿಗಳನ್ನು ನೋಡುವುದಕ್ಕಾಗಿ ಹಸ್ತಿನಾವತಿಯತ್ತ ಹೋಗುವುದಿತ್ತು. ಚಕ್ರವರ್ತಿಗಳನ್ನು ಕಾಣಬೇಕಿದ್ರೆ ಅಂತಹ ಭಾಗ್ಯ ಬೇಕು ಅಂತ ನನ್ನ ಅಪ್ಪ ಆಗಾಗ ಹೇಳ್ತಾ ಇದ್ರು. ಆದರೆ ಈ ಕಾಲಕ್ಕೆ ನಮ್ಮ ಕೇರಿಗೆ ನೀವು ಬಂದು ಬಿಟ್ಟಿದ್ದೀರಲ್ಲ, ಬಂದದ್ದು ಮಾತ್ರವಲ್ಲ, ನನ್ನ ಪರಿಚಯವನ್ನು ಕೇಳ್ತಾ ಇದ್ದೀರಿ. ನೀವು ನಂಬಿಗರಿಗರಸರು. ನನ್ನಪ್ಪ ಇದೋ ಇಲ್ಲಿ ಕಾಣುತ್ತಾ ಇದೆಯಲ್ಲ, ಇಲ್ಲಿರುವಂತಹ ಅಂಬಿಗರಿಗೆಲ್ಲ ಅಧೀಪನಾಗಿದ್ದಾನೆ. ಇಲ್ಲಿಯ ತಾಂಡೇಲ ಆತ. ದಾಶರಾಜ ಅಂತ ಕರೀತಾರೆ ಅವನನ್ನು. ಕಂದರ ಅಂತ ಅವನ ಹೆಸರು ಸ್ವಾಮಿ. ಅವನ ಮೂಲಕವಾಗಿಯೇ ಬೆಳೆದು ಬಂದವಳು ನಾನು. ಮತ್ತೆ ತಾಯಿಯನ್ನು ಕೇಳಿದರೆ, ತಾಯಿಯನ್ನು ನಾನು ಕಂಡವಳಲ್ಲ. ಆಗಲೋ ಈಗಲೋ ಕೆಲವೊಮ್ಮೆ ಅಪ್ಪನನ್ನು ಕೇಳಿದರೆ ಎರಡೂ ಕೈಗಳನ್ನು ಮೇಲೆತ್ತಿ ಮೇಲೆ ತೋರಿಸ್ತಾನೆ ಹೊರತು ಅದರ ಬಗ್ಗೆ ಒಂದೂ ಮಾತನಾಡಿದನಲ್ಲ. ಹಾಗಾಗಿ ತಂದೆಯೂ ತಾಯಿಯೂ ಆಗಿ ಸಾಕಿ ಸಲಹಿದವನಾತ. ಅಂಬಿಗ ವೃತ್ತಿಯನ್ನು ಮಾಡುತ್ತಾ ಜೀವನವನ್ನು ಕಳೆಯುತ್ತಾ ಇದ್ದಂತಹ ಆತ ಈಗ ಸ್ವಲ್ಪ ವಯಸ್ಸಾಗಿದೆ. ನಾನು ಬೆಳೆದು ನಿಂತಿದ್ದೇನೆ ಎಂಬ ಕಾರಣಕ್ಕಾಗಿ ಅವರ ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಬೇಡ ಅಂತ ಅಪ್ಪ ನಿರಾಕರಿಸಿದ್ರು, ಅಪ್ಪನಿಗೆ ಆಧಾರವಾಗಿರಬೇಕು ಎಂಬ ಭಾವದಲ್ಲೇ ಇದೋ ಈ ಅಂಬಿಗ ವೃತ್ತಿಯನ್ನು ನಾನು ಮಾಡುತ್ತಾ ಇದ್ದೇನೆ. ಮಾತ್ರವಲ್ಲ, ನನ್ನ ಅಪ್ಪ ನನಗಿಟ್ಟ ಹೆಸರು, ಒಂದು ಕಾಲಕ್ಕೆ ಮತ್ಸ್ಯಗಂಧಿ ಅಂತ ಕರೀತಿದ್ರು ನನ್ನನ್ನು. ಅಪ್ಪ ಇಟ್ಟದ್ದು ಕಾಳಿ ಎಂಬ ನಾಮಕರಣವಂತೆ. ಯಾಕೆ? ಇದು ಕಾಳಿಂದಿ ನದಿ ತೀರದಲ್ಲಿ ಜನಿಸಿದವಳಲ್ವೇ ನಾನು. ಆದರೆ ಆ ಕಾಲಕ್ಕೆ ನನ್ನ ಮೈಯಿಂದ ಮೀನಿನ ವಾಸನೆ ಹೊರಹೊಮ್ಮುತ್ತಿತ್ತಂತೆ. ಅದೆಲ್ಲವೂ ಹೋಗಲಾಡಿಸುವುದಕ್ಕೆ, ಅದೆಲ್ಲ ದೂರವಾಗುವುದಕ್ಕೆ ಕಾರಣ ಒಬ್ಬ ಮುನಿಗಳು, ಪರಾಶರರು ಎಂಬ ಹೆಸರಂತೆ ಹೊರತು. ಒಂದು ದಿವಸ ನನ್ನಪ್ಪ ಉಣ್ಣುವ ಹೊತ್ತಿನಲ್ಲಿ ಈ ನದಿಯನ್ನು ದಾಟಿಸುವುದಕ್ಕಾಗಿ ನಮ್ಮಲ್ಲಿ ಕೇಳಿಕೊಂಡವರು. ಮುನಿಗಳನ್ನು ಕಾಯಿಸಬಾರದಲ್ವೇ? ಆ ಕಾರಣಕ್ಕಾಗಿಯೇ ಅಪ್ಪನ ಕರ್ತವ್ಯವನ್ನು ನಾನು ಮಾಡುವುದಕ್ಕೆ ಮುಂದಾದವಳು. ಅವರನ್ನು ದಡ ಸೇರಿಸಿದಂತಹ ಆ ಸಂದರ್ಭದಲ್ಲಿ ನೌಕಾರುಣವನ್ನು ಇಟ್ಟುಕೊಳ್ಳಬಾರದು ಎಂಬ ಭಾವದಲ್ಲೇ ಮತ್ಸ್ಯಗಂಧಿಯಾದ ನನ್ನ ಮೈಯಿಂದ ಪರಮ ಸುಗಂಧವನ್ನು ಹೊರಹೊಮ್ಮುವಂತೆ ಮಾಡಿ ಯೋಜನಾಗಂಧಿ ಅಂತ ಆಗುವ ಹಾಗೆ ಮಾಡಿದರು. ಹಾಗೆ ಲೋಕ ಈಗ ನನ್ನನ್ನು ಯೋಜನಾಗಂಧಿ ಅಂತ ಕರೆಯುತ್ತದೆ. ಇಷ್ಟು ಸಾಕಲ್ವೇ ಸ್ವಾಮಿ ನನ್ನ ಪರಿಚಯ? ಏನು ಸ್ವಾಮಿ? ತರುಣಿ ನಿನ್ನಯ ಪಿತನು ಕೋಪಿದ ಇದಕಿ ತರುಣಿ
ಓಹೋ. ಇದಕ್ಕೋಸ್ಕರವಾಗಿ ಹೇಳ್ತೀನಿ, ಹ್ಞೂ. ಕುಲವನ್ನು ನಾಲಿಗೆ ಹೋಯಿತು ಆ. ಹ್ಞೂ. ಯಾವನ ಪಾರಸನಿದ್ದನಂತೆ ಬೇರೆಗೋಸ್ಕರವಾಗಿ ಕಾಡಿಗೆ ಹೋಗಿದ್ದನಂತೆ. ಹಾಂ. ಹ್ಞೂ. ಸನ್ನಿಧದಲ್ಲೇ ಒಂದು ಋಷಿಗಳ ಆಶ್ರಮ ಇತ್ತು. ಹ್ಞೂ. ಭೂತನ ಹೇಳಿದ, ಹ್ಞೂ. ಹೋದ ನೀವು ಹ್ಞೂ. ಮಂತ್ರಿಗಳನ್ನೇ ಕಳುಹಿಸಿದ್ರು. ಹಾಂ. ಅಯ್ಯೋ ಸಾಕು, ನೀವು ಕೊಡು. ಹ್ಞೂ. ಹ್ಞೂ. ಹೋದ ಕೇಳಿದ, ಸ್ವಾಮಿ ಹ್ಞೂ. ಸ್ವಲ್ಪ ನೀರು ಪದಾರ್ಥ. ಆ ಋಷಿ ಕುರುಡ ಹಾಂ. ಅವ ಹೇಳಿದ, ಮಹಾರಾಜರೇ ನಿಮಗೆ ಕುಡಿಯುವುದಕ್ಕೆ ನೀರನ್ನೇ ಕೊಡ್ತೇನೆ. ಮಾತಿನ ಸಂಸ್ಕಾರದಿಂದ ಮನುಷ್ಯನನ್ನು ಅರಿತ ಆತ. ಕಣ್ಣು ಕಾಣಿಸುವುದನ್ನು ತಾನು ಮಹಾರಾಜ ಎಂಬುದಕ್ಕೆ ಅರ್ಥವಾದದ್ದು ಹೇಗೆ? ಹಾಂ. ಅದಕ್ಕೋಸ್ಕರವಾಗಿ ಅವ ಹೇಳಿದ, ನಾಲಿಗನು ಹ್ಞೂ. ಹ್ಞೂ. ಮೊದಲು ಬಂದವ ದೂತ, ಹ್ಞೂ. ಎರಡನೇ ಮೂರನೇದಾಗಿ ನೀನೇ ಬಂದಿ. ಹ್ಞೂ. ನಿನ್ನ ಮಾತುಗಳಿಂದ ನೀನು ಯಾರು ಎನ್ನುವಂಥದ್ದು ಗೋಚರವಾಗಿದೆ. ಹ್ಞೂ. ಹ್ಞೂ. ಎಷ್ಟು ಎತ್ತರಕ್ಕೆ ಏರಿದರೂ ಹಾಂ. ಚಿಕ್ಕವನಿಗೆ ಹ್ಞೂ. ನನಗೆ ಸರ್ವಸಾಮಾನ್ಯವಾಗಿ ಹ್ಞೂ. ಉದಾಹರಣೆಯನ್ನು ಕಾಣಿಸುತ್ತದೆ. ಹ್ಞೂ. ಮೂರನಾದರೂ ಉದ್ದೇಶಿಸಿರುವಂತಹ ಕೆಂಪಗೆ ಹ್ಞೂ. ಬೃಹದಾಕಾರವಾಗಿ ಕಾಣಿಸ್ತಾನೆ. ಹಾಂ. ಆದರೆ ಮಧ್ಯಾಹ್ನದ ವೇಳೆಯಲ್ಲಿ ಎಷ್ಟು ಎತ್ತರಕ್ಕೆ ಏರಬಹುದೋ ಅಷ್ಟು ಎತ್ತರಕ್ಕೆ ಏರುತ್ತಾನೆ. ಹ್ಞೂ. ಆದರೆ ಗಾತ್ರ ಚಿಕ್ಕವನಾಗಿ ಹ್ಞೂ. ಏರಿದವನು ಚಿಕ್ಕವನಿರಬೇಕು ಹ್ಞೂ. ಎನ್ನುವಂಥವನ್ನು ಅವರ ಸುಧಾಕರಳು ಸಹ ಹಾಂ. ಅಳವಡಿಸಿಕೊಳ್ಳುವುದಿಲ್ಲ. ಹ್ಞೂ. ನಿನ್ನ ಮಾತನ್ನು ತಿಳಿಯುವುದು. ಆದರೆ ಏನು ಸ್ವಾಮಿ? ಹಾಂ. ಹಸ್ತಿನಾಪುರದ ಅರಸನ ಚಕ್ರವರ್ತಿಗಳ ಒಬ್ಬ ಹಾಂ. ಹ್ಞೂ. ನಾನು ಹೇಳಿದ್ದು ಹ್ಞೂ. ಕೇವಲ ನಂಗಸುಗಳನ್ನು ಕೊಡುತ್ತಲ್ಲ, ಹಾಂ. ಆ ಭಾವನೆ ಇಲ್ಲ. ಹಾಂ. ಆ ಭಾವನೆ ನನ್ನಲ್ಲಿ ಇಟ್ಟಿದ್ರೆ ಹ್ಞೂ. ತುಮುಪ್ರಾಯ ಹುಡುಗಿಗಳು ಕಾಣೋದಕ್ಕೆ ನಿಂತಿದ್ದಾಳೆ. ಹ್ಞೂ. ಯಾರಿದ್ದಾರೆ? ತಮ್ಮ ಕೈ ತೊಳೆಯುವುದು ಹ್ಞೂ. 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 ಹಾಂ. ಹೆಣ್ಣೊಬ್ಬಳ ಬಯಕೆ ಹಾಂ. ಸಾರ್ವಭೌಮ ಹೆಂಡತಿಯಾಗಿದೆ. ಹ್ಞೂ. ಹಾಂ. ನನ್ನೊಂದು ವಿವಾಹವಾಗಿ ನನ್ನ ಪುರಕ್ಕೆ ಆಗಮಿಸ್ತೀಯಾ? ಸ್ವಾಮಿ, ಏನು? ನನ್ನನ್ನು ಕಂಡವರು ಪರಿಚಯವನ್ನು ಕೇಳಿದ್ದು ಮಾತ್ರವಲ್ಲ, ನೇರವಾಗಿ ನನ್ನನ್ನು ವಿವಾಹವಾಗುತ್ತೀಯಾ, ನನ್ನ ಪುರಕ್ಕೆ ಆಗಮಿಸುತ್ತೀಯಾ ಅಂತ ಕೇಳ್ತೀರಲ್ಲ, ಇದು ಹೇಗಾಯಿತು ಗೊತ್ತೇ? ಗಣಿತದ ಸೂತ್ರವನ್ನು ಅರಿಯದವನ ಒಬ್ಬನ ಹತ್ರ ಸಲಹೆಯನ್ನು ಕೇಳಿದರೆ ಅವನಲ್ಲಿ ಬರುವ ಉತ್ತರ ಶೂನ್ಯ ಅಲ್ವೇ? ಹಾಗಾಗಿದೆ. ಯಾಕೆ ಗೊತ್ತೇ? ಕೇಳೋ ನೃಪತಿ, ನಾನು ಸತಿಗಳೆಲ್ಲ ಬಾಲ್ಯದಲ್ಲಿ ಪಿತನಾಧೀನ ಕೇಳೋ ನೃಪತಿ, ಬಾಲ್ಯದಲ್ಲಿ ಅಲ್ವೇ ಸ್ವಾಮಿ? ಸತಿಗಳಿಲ್ಲ ಭಾಗ್ಯದಿ ಪಿತನಾಧೀನ, ಮೇಲೆಯೋ ಅಲ ಬರಲು ತನ್ನನು ಒಲಿಸಿದ ಪತಿಯಾಧೀನ, ಮೇಲೆ ಯೌವನ ಬರಲು ತನ್ನಯ ಒಲಿಸಿದ ಪತಿಯಾಧೀನ ನೃಪತಿಗೆ. ಕೇಳ ನೃಪತಿ ಸತಿಗಳೆಲ್ಲ ಬಾಲ್ಯದಿ ಪಿತನಾಧೀನ, ಮೇಲೆ ಯೌವನ ಬರಲು ಹರಿಸಿದ ಪತಿಯಾಧೀನ.
ಜ್ಞಾನಶೀಲ ನೀನಗೆ ಅವಳ ಮಾತುಗಳಿಗೆ ಜ್ಞಾನಶೀಲ ನೀನಗೆ ಏಳು ನೃಪತಿ ಸತಿಗಳೆಲ್ಲ ಬಾಲ್ಯದಿ ಪಿತನಾಧೀನ ಕೇಳು ನೃಪತಿ ನೃಪತಿ, ಪ್ರಾರಂಭದಲ್ಲೇ ಒಂದು ಮಾತನ್ನು ಹೇಳಿದ್ದೆ ನಾನು ನಿಮ್ಮಲ್ಲಿ. ತಂದೆಯೂ ತಾಯಿಯೂ ಆಗಿ ಬಹಳ ಕಷ್ಟದಲ್ಲಿ ಸಂಸ್ಕಾರವನ್ನು ಕೊಡುತ್ತಾ ನನ್ನ ಅಪ್ಪ ನನ್ನನ್ನು ಸಾಕಿದವರು, ಬಹಳ ಪ್ರೀತಿಯನ್ನು ತೋರಿದವರು, ತಾಯಿ ಇಲ್ಲದ ಕೊರತೆ ಕಾಡದಂತೆ ಕಂಡುಕೊಂಡವರು ನನ್ನಲ್ಲಿ. ಈ ಕಾಲಕ್ಕೆ ಚಕ್ರವರ್ತಿಯೊಬ್ಬ ಬಂದು ನಿನ್ನನ್ನು ವಿವಾಹವಾಗುತ್ತೇನೆ, ಮಹಾರಾಣಿಯನ್ನು ಆಗಿಸುತ್ತೇನೆ ಅಂತ ನನ್ನಲ್ಲಿ ಹೇಳಿದಾಗ ನಾನು ನಿಮ್ಮ ಹಿಂದೆ ಹೊರಟು ಬರುವುದು ಎಷ್ಟು ಸರಿ ಹೇಳಿ? ಮಾತ್ರವಲ್ಲ, ಅಂಬಿಗರಿಗೆ ಅಧಿಪನಾಗಿ, ಈ ಊರಿನ ನಾಯಕನಾಗಿ, ಉಳಿದವರಿಗೆಲ್ಲ ನೀತಿಯನ್ನು ಹೇಳುವ ಸ್ಥಾನದಲ್ಲಿ ನನ್ನ ಅಪ್ಪ ನಿಂತಿದ್ದಾರೆ. ಊರಿನ ಉಳಿದವರು ತಪ್ಪು ಮಾಡಿದರೆ ಅದನ್ನು ವಿಚಾರಿಸುವಂತಹ, ಅದನ್ನು ತಿದ್ದಿ ಬುದ್ಧಿ ಹೇಳುವಂತಹ ಸ್ಥಾನದಲ್ಲಿರುವಂತಹ ನನ್ನಪ್ಪ, ಅವರ ನೆರಳಲ್ಲಿ ನಡೆಯುವಂತಹ ನಾನು ಯಾವ ರೀತಿಯಲ್ಲಿ ಸಾಗಬೇಕು, ಯಾವ ರೀತಿಯಲ್ಲಿ ಮುಂದುವರಿಯಬೇಕು ಎಂಬುದನ್ನು ವಿವೇಚಿಸದೇ ಇದ್ದರೆ ಲೋಕ ನನ್ನನ್ನು ಏನು ಹೇಳಿತು? ಮಾತ್ರವಲ್ಲ ಸ್ವಾಮಿ, ಜ್ಞಾನಿಗಳು ನೀವು, ಚಕ್ರವರ್ತಿಗಳಾಗಿ ಲೋಕದ ಜನರಿಗೆ ನಿಮ್ಮ ಜ್ಞಾನವನ್ನು ಹಂಚುವವರು, ಅವರನ್ನು ಪಾಲನೆ ಮಾಡುವವರು. ನೀವರಿಯದ ವಿಷಯ ಇಲ್ಲ, ಆದರೂ ನಿಮಗೆ ನೆನಪಿಸುವುದು, ನಿಮಗೆ ತಿಳಿ ಹೇಳುವುದಲ್ಲ, ನಿಮಗೆ ನೆನಪಿಸುವುದು. ಸ್ತ್ರೀಯೊಬ್ಬಳು ಯಾವ ಕಾಲಕ್ಕಾದರೂ ಬಾಲ್ಯದಲ್ಲಿ ತನ್ನ ಪಿತನ ಅಧೀನರಾಗಿರ್ತಾಳೆ. ಯೌವನ ಬಂದು ವಿವಾಹವಾದ ಮೇಲೆ ತನ್ನ ಪತಿಯ ಅಧೀನದಲ್ಲಿರ್ತಾಳೆ. ವೃದ್ಧಾಪ್ಯದಲ್ಲಿ ತನ್ನ ಮಕ್ಕಳ ಅಧೀನದಲ್ಲಿರ್ತಾಳೆ. ಸ್ತ್ರೀಗೆ ಯಾವತ್ತೂ ಸ್ವಾತಂತ್ರ್ಯ ಇಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯವಾದರೂ ಅವರ ಅಧೀನದಲ್ಲಿರ್ತದೆ ಎಂಬುದನ್ನು ಲೋಕ ಹೇಳುವುದು ಇದು ನೀತಿ ಮಾತಲ್ವೇ ಹೇಳಿ? ಇದನ್ನು ಮೀರಿ ನಾನು ನಡೆಯುವುದಕ್ಕುಂಟೆ. ಹಾಗಾಗಿ ನೀವು ಈ ಕೇಳಿದಂತಹ ಯಾವುದೇ ಪ್ರಶ್ನೆಗಳಿದ್ರು ನನ್ನ ಅಪ್ಪ ಇದಕ್ಕೆ ಉತ್ತರಿಸಬೇಕು. ಅವರಿಂದ ಯಾವ ರೀತಿಯ ಉತ್ತರ ಬರ್ತದೆ ಅಂತ ಹೇಳುವಂಥದ್ದನ್ನು ಸನ್ನಿಧಾನ ತಿಳ್ಕೊಳ್ಬೇಕು ಸ್ವಾಮಿ. ಸ್ತ್ರೀ ಸ್ವಾತಂತ್ರ್ಯವಾಗಿ ಆ ಹೀಗೆ ಹೇಳಿದ ಮನುವಿಗೆ ಹ್ಮ್ ಸ್ತ್ರೀಯ ಮೇಲೆ ಪ್ರತ್ಯೇಕವಾದಂತಹ ದ್ವೇಷ ಯಾವುದು? ಆ ಯಾಕಂದ್ರೆ ಯಾಕೆ? ಸ್ತ್ರೀಯ ಕಾಯಲಿಕ್ಕೆ ಎನ್ನುವುದು ಆ ಹಿರಿಯರಿಗೂ ಆ ಹೌದು. ನಿದ್ರೆ ಬಳಲಿಕೆ ಎನ್ನುವುದು ಹ್ಮ್ ಎರಡೂವರೆಗೂ ಖಂಡಿತವಾಗಿಯೂ. ಆ ಮಕ್ಕಳು ಗಂಡು ಮಕ್ಕಳು ಚಿಕ್ಕವರಿರುವಾಗ ತಂದೆ ತಾಯಿ ಹೇಳಿದಾಗ ಕೇಳಿದ್ದೀವಿ, ಹ್ಮ್ ಮದುವೆಯಾದ ಮೇಲೆ ಹ್ಮ್ ಹೆಂಡತಿ ಹೇಳಿದಾಗ ಕೇಳಿದ್ದೀವಿ. ಆ ಆಹಾ ಹೆಂಡತಿ ಹೇಳಿದಾಗ ಹ್ಮ್ ನಮ್ಮ ಪಿತೃಗಳು ಪ್ರತಿಕೋಣಸಿ ಆ ಅವರು ಮಧ್ಯವರೊಂದಿಗೆ ಆಹಾ ವಯೋವೃದ್ಧರಾದಂತಹ ಮಂತ್ರಿಗಳು ಹ್ಮ್ ಹ್ಮ್ ಗಂಡು ಹೆಂಡತಿ ಹೆಂಡಿನ ಮಾತನ್ನು ಎಲ್ಲರೂ ಕೇಳ್ತಾರೆ ಎಂಬುದನ್ನು ಮಂತ್ರಿಗಳು ಹ್ಮ್ ಅವರ ಅನುಭವ ಹ್ಮ್ ವಹಿಸಿ ಹ್ಮ್ ಮದುವೆಯಾದಂತಹ ಗಂಡಸರೆಲ್ಲ ಬಂದು ನಿಲ್ಲಬೇಕು. ಹ್ಮ್ ಆ ಹೆಂಡತಿಯ ಮಾತನ್ನು ಯಾರು ಕೇಳ್ತೀರೋ ಅವರು ಬಲವಾದಲ್ಲಿ, ಆ ಹೆಂಡತಿಯ ಮಾತನ್ನು ಕೇಳದೇ ಇರುವುದು ಯಾವಾಗಲೂ. ಹ್ಮ್ ಇವ ಹೆಂಡತಿ ಮಾತನ್ನು ಕೇಳುವುದು ಅವರಿಗೆ ಗೊತ್ತಾಗ್ತದೆ, ಅವರ ಹೆಂಡತಿ ಮಾತನ್ನು ಹ್ಮ್ ಆ ಆ ವೇಳೆ ಸುತ್ತ ಎಡಭಾಗದ ಗುಂಪು ಇತ್ತು. ಹ್ಮ್ ಹ್ಮ್ ಆದರೆ ಧೈರ್ಯ ಇರುವುದು
ಹತ್ತಿರದಲ್ಲ. ಹಾಂ ಹಾಂ ನಿನಗೆ ಈ ಧೈರ್ಯ ಹೇಗೆ ಬಂತು? ಹಾಂ ಹೆಂಡತಿ ಮಾತು ಕೇಳುವಂತ ಈಗೆಲ್ಲ ಹೇಳಿ ಹಾಂ ಅದನ್ನು ಹೆಂಡತಿ ಹೊರಟುವಾಗ ಹೇಳಿದ್ದಾಳೆ, 10 ಮಂದಿ ಮಧ್ಯದಲ್ಲಿ ನೀನು ಬೇಡಿ ಹಾಂ ಹಲ್ಲುಗಳ ಮಧ್ಯೆ ಸಿಕ್ಕಿದ ಹಪ್ಪಳದಾಗ ಬೀದಿಯಾಗಿ ಹೋಗ್ತೀನಿ. ಇವರೆಲ್ಲ ಆಲೋಚನೆ ಮಾಡಿದ್ದು ಹಾಂ ಮಹಾರಾಜರು ಹೇಳಿದ ಮೇಲೆ ಹಾಂ ಹಾಂ ಆಗ ನೀನು ಹಾಂ ತಂದೆಯವರು ಒಪ್ಪಿದರೆ ಸ್ತ್ರೀಯರಿಗೆ ಮದುವೆ ವಿಷಯದಲ್ಲಿ ಯಾವತ್ತೂ ಸಂಪೂರ್ಣವಾಗಿ ಪ್ರಾಮುಖ್ಯವಾದ ವಿಷಯಗಳೇನಿದ್ರೂ ಚರ್ಚಿಸಬೇಕು. ಆ ವೇಳೆಯಲ್ಲಿಯೂ ಕೂಡ ಹಾಂ ಅಲ್ಲಿ ಪುರೋಹಿತಿಯವರು ಪುರೋಹಿತರಿದ್ದಾರೆ. ಹ್ಞೂ ಈ ಮದುವೆ ಆಗುವುದಕ್ಕೆ ನೀವು ಒಪ್ಪಿಗೆ ಇದೆಯೇ? ಹಾಂ ಯಾವ ಚಂದ್ರಗಳು ನಿರಾಕರಿಸುವುದಿಲ್ಲ. ಹ್ಞೂ ತಂದೆಯವರು ಒಪ್ಪಿದರೆ ನೀನು ಒಪ್ಪಿಗೆ ಹ್ಞೂ ಹಾಗಾದರೆ ನೀನು ತಂದೆಯಲ್ಲೇ ಗೆಟ್ಟೆ ಎಲ್ಲಿದ್ದಾನೆ? ಚಕ್ರವರ್ತಿ ನುಡಿದು ಕೇಳೈ ಎನ್ನ ಪಿತನು ಪಿತನಿ ನದಿಯೊಳು ನಾವೆಯನ್ನು ನಡೆಸಿಕೊಂಡು ಹೋಗಿಬ್ಬರು ಅತ್ತ ಕಡೆಗೆ ಹೋಗಿದ್ದಾರೆ. ಈಗೈತಕನು ಒಡನೆ ಆತನ ಕೇರಿಯಲ್ಲ ಅದಿತಿಗೊಂಬುದು ನೀನು ಕಡೆಗಿನ್ನ ಮನಕ್ಕೆ ತೋಟಗೊಳಿಪೆ ನೋಡೈನ ನುಡಿವೆ ಕೇಳೈ ಎನ್ನ ಪಿತನೀ ನದಿಯೋಳ್ ಆವೆಯನ್ನು ಚಕ್ರವರ್ತಿಗಳೇ, ಅಪ್ಪಯ್ಯ ಎಲ್ಲಿ ಅಂತ ಕೇಳ್ತಾ ಇದ್ದೀರಿ. ಹೇಳಿ ಕೇಳಿ ಅಂಬಿಗ ವೃತ್ತಿಯನ್ನು ಮಾಡುವವರು ನಾವು. ಪ್ರಾಮುಖ್ಯವಾಗಿ ಆ ಕೆಲಸವನ್ನು ಮಾಡುವುದಕ್ಕೆ ಈಗ ಹೊರಟಿದ್ರು. ನನ್ನ ಅಪ್ಪ ಆ ಕೆಲಸವನ್ನು ಬಿಟ್ಟವರಲ್ಲ, ಪೂರ್ಣ ವಿರಾಮವನ್ನು ನಿವೃತ್ತಿಯನ್ನು ತೆಗೆದುಕೊಂಡವರಲ್ಲ. ಯಾಕೆ? ವಯಸ್ಸಾದ ಈ ಕಾಲದಲ್ಲಾದರೂ ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳುವಂತಹ ಅವರ ಇಚ್ಛೆ. ಇದು ಈ ಸ್ವಲ್ಪ ಹೊತ್ತಿನವರೆಗೆ ನನ್ನ ಜೊತೆಯಲ್ಲಿದ್ದವರು. ಯಾವುದೋ ಪ್ರಯಾಣಿಕನನ್ನು ಆ ಕಡೆಗೆ ಕರೆದುಕೊಂಡು ಹೋಗುವುದಕ್ಕೆ ದೋಣಿಯನ್ನು ನಡೆಸುತ್ತಾ ಆ ದಡದತ್ತ ಹೋದವರಿದ್ದಾರೆ. ಇನ್ನೇನು ಸ್ವಲ್ಪ ಕಾಲದಲ್ಲಿ ಮತ್ತೆ ಈ ಕಡೆಗೆ ಬರುತ್ತಾರೆ ನನ್ನನ್ನು ಸೇರಿಕೊಳ್ಳುವುದಕ್ಕೆ, ನನ್ನ ಜೊತೆಯಾಗುವುದಕ್ಕೆ. ಸ್ವಾಮಿ, ಆ ಕಾಲಕ್ಕೆ ನೀವು ಅವರಲ್ಲಿ ಮಾತನಾಡಿ ನಿಮ್ಮ ಈ ಮನದಿಚ್ಛೆಯನ್ನು ಹೇಳಿದ್ರಿ ಅಂತಾದರೆ, ನನ್ನಪ್ಪ ಯೋಚಿಸಿ ಉತ್ತರವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಪ್ಪ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ಬದ್ಧಳಾಗಿರ್ತೇನೆ. ಆದೀತೆ ನಾನು ಬಯಸಿದ್ದು ಇಂತಹ ಹೆಣ್ಣನ್ನೇ ಆ ಹೇಳಿ ಹೇಳಿ ನಿನಗೆ ಯೋಜನೆಗಳನ್ನು ಎಂಬುದಾಗಿ ಹ್ಞೂ ಸಾಮಾನ್ಯವಾಗಿ ಹ್ಞೂ ಹೆಂಗಸರಿಗೆ ನಾಲ್ಕು ಹಾಂ ಹಾಂ ಹಸ್ತಿನಿ, ಚಿಂತಿನಿ, ಶಂಕಿನಿ. ಹ್ಞೂ ಆದರೆ ಸ್ನಾನವನ್ನು ಮಾಡದೇ ಇದ್ರೆ ಹ್ಞೂ ಒಂದು ದಿವಸ ದೇವರ ಮೈಂದ್ರ ದುರ್ವಾಸ ಮಾಡುತ್ತದೆ. ಹ್ಞೂ ಆದರೆ ಮುಂದಾಗಲ್ಲ. ಹಾಂ ಸಂಘಂಗ ಆಪತ್ತು. ಹಾಂ ನಿನ್ನ ತಂದೆಯನ್ನು ಭೇಟಿಯಾಗಿ ನಿನ್ನನ್ನು ವಿವಾಹದ ಬಳಿಕವೇ ಮತ್ತೆ ನಮ್ಮ ಆದೀತು ಸ್ವಾಮಿ, ಆದೀತು. ತನವಿಲ್ಲದೆ ಬೇಗ ಹೋಯ್ತು ಹೋಯ್ಕು ಕರ್ಕೊಂಡು ಬರ್ಕು. ಯಾರಾದ್ರೂ ಇಬ್ಬರ ಬಿಡದನ್ನ ಕೂಡಿಬೇಕು, ಬಿಡದನ್ನ ಕೂಡಿಬೇಕು, ಬೇಗ ಕೊಡ
ಇದು ನಮ್ಮ ಜಾತಿ ಭಾಷೆ. ಹೋಪುದು ಬಪ್ಪುದು, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ, ಈ ದಂಡೆಯಿಂದ ಆ ದಂಡೆಗೆ, ಆ ದಂಡೆಯಿಂದ ಈ ಕಡೆಗೆ, ಈ ದಂಡೆಗೆ ದಾಟಿಸುವುದೇ ನಮ್ಮ ಕೆಲಸ. ಅಂಬಿಗರು ನಾವು. ದೊಡ್ಡ ಅಂಬಿಗ ಒಬ್ಬ ಇದ್ದಾನೆ ಮೇಲೆ, ಅವನು ಹುಟ್ಟಿನಿಂದ ಹುಟ್ಟಿಗೆ ದಾಟಿಸುವನಂತೆ. ಅವನು ಜಗದಂಬಿಗ. ನಾವು ದೋಣಿ ನಡೆಸುವ ಅಂಬಿಗರು. ಲೋಕದಲ್ಲಿ ಎಲ್ಲರೂ ನಮ್ಮನ್ನು ನಂಬಿದ್ದಾರೆ. ನಮ್ಮನ್ನು ಅಂದರೆ ಅಂಬಿಗರನ್ನು ನಂಬಿದ್ದಾರೆ. ಹೌದೌದು. ಯಾಕೆ? ಎರಡು ಕಾರಣಕ್ಕೆ. ಒಂದು, ಹೊಳೆ ದಾಟಲಿಕ್ಕೆ ಈಜಲಿಕ್ಕೆ ಬರದೇ ಇದ್ದವರಿಗೆ ಇದುವೇ ದಾರಿ. ದೋಣಿ ಇಲ್ಲ ಅಂತಾದರೆ ಅವರಿಗೆ ದಾಟಲಿಕ್ಕೆ ಆಗೋದಿಲ್ಲ, ಊರಿಂದ ಊರಿಗೆ ಪ್ರಯಾಣ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಡವಿಲ್ಲದೆ ಬೇಗ ಹೊಯ್ಕು ಅಂತ ಹೇಳುದು. ಯಾರು ಬಂದರು ಅವರಿಗೊಂದು ಅವಸರ, ಅದು ಬೇಗ ಹೋಗ್ಲಿಕ್ಕೆ ಆಗ್ತದೆ ಸ್ವಾಮಿ, ಹುಟ್ಟು ಹಾಕಬೇಡುವ. ನೋಡಿ, ನಾವು ಹುಟ್ಟಿದ ಆರಭ್ಯ ಕಲಿತು ಬಂದ ವಿದ್ಯೆ ಇದು. ಯಾರಿಗೆ ಎಷ್ಟೇ ಅವಸರ ಇದ್ದರೂ ದೋಣಿಗೆ ಬೇಕಾದಷ್ಟು ಜನ ಆಗದಿದ್ದರೆ ಹೊರಡ್ಲಿಕ್ಕೆ ಆಗ್ತದ? ಕಾಯ್ಕ ಅನ್ನೋದು ನಾವು ಎಷ್ಟು ಕಾಯ್ಕ ಅಂತ ಹೇಳಿದ್ರು ಅವರು ಕೇಳುವುದಿಲ್ಲ. ಬೇಗ ಹೊಯ್ಕ ಅಂತ. ನೋಡಿ, ಇಷ್ಟು ಅವಸರ ಮಾಡಿ ಕೆಲವರು ಹೋದರೆ ಬೇಗ ಹೋಗ್ತಾರೆ ಅವರು. ಬೇಗ ಅಂತ ಹೇಳಬಾರ್ದು. ಹೌದೌದು, ನಮ್ಮಲ್ಲಿ ಹಿರಿಯರೆಲ್ಲ ಹೇಳ್ತಾರೆ ಅವಸರ ಮಾಡಬಾರ್ದು ಅಂತ. ಈಗ ಉಣ್ಣುವಾಗ ಅವಸರ ಮಾಡಿ ಒಬ್ಬ ಉಂಡ್ರೆ ಏನಾಗ್ತದೆ? ನೆತ್ತಿಗೆ ಹೋಗ್ತದೆ ಅಂತ. ನೆತ್ತಿಗೆ ಒಂದು ಕೊಟ್ಟು ಅದನ್ನು ಕೆಳಗೆ ಇಳಿಸ್ತಾರೆ. ಅವಸರ ಮಾಡಬಾರ್ದಂತೆ. ನೀರು ಕುಡಿಯುವಾಗ ಕೂತು ಕುಡಿಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಹೇಳಿ? ಇಲ್ಲದಿದ್ದರೆ ಅದು ಮೂಗಿನೊಳಗೆ ಹೋಗ್ತದೆ ಅವಸರ ಮಾಡಿದರೆ. ಬೇಗ ಹೊಯ್ಕ ಅಂತ ಹೇಳಿದ್ವಿ. ಎಂಥದ್ದು ಬೇಗ ಹೊಯ್ಕ? ನಾವೆಲ್ಲ ನಡೆಸುವುದು, ಅವ ಮೇಲ್ನವ ನಡೆಸುವುದು. ದೋಣಿ ನೋಡಿದ್ರ? ದೋಣಿಗೊಂದು ಗತಿ ಅಂತ ಉಂಟು. ಹರಿಯುವ ನೀರಿನಲ್ಲಿ ನಾವು ದೋಣಿಯನ್ನು ಕೊಂಡೋಗುವುದು. ಎಲ್ಲ ನಮ್ಮ ಕೈಯಲ್ಲಿಲ್ಲ, ನದಿಯ ಕೈಯಲ್ಲಿ ತುಂಬ ಉಂಟು. ಹಾಗಾಗಿ ನದಿಯೇ ನಮಗೆ ದೇವರು. ನದಿ ನಮ್ಮನ್ನು ದಾಟಿಸುವುದು. ನಿಜವಾಗಿ ನಮ್ಮನ್ನು ಈ ಬದುಕಿನಲ್ಲಿ ದಾಟಿಸುವುದಕ್ಕೆ ಇನ್ನೊಬ್ಬರಿದ್ದಾರೆ ಅಂತ ನಾವು ನಂಬಿದರೆ ಅದರಷ್ಟು ದೊಡ್ಡ ಧೈರ್ಯ ಇನ್ನೊಂದಿಲ್ಲ. ಈಗ ನೋಡಿ, ನನ್ನ ದೋಣಿಯಲ್ಲಿ ಕೂತವರು ಯಾರಿಗೂ ಭಯವೇ ಇಲ್ಲ. ಎಷ್ಟು ದೊಡ್ಡ ಗಂಟು ಹಿಡ್ಕೊಂಡು ಬಂದರೂ ನಮ್ಮ ದೋಣಿಯಲ್ಲಿ ಈ ದಡದಿಂದ ಆ ದಡಕ್ಕೆ ದಾಟಿಸ್ಬೋದು. ಕೆಲವರ ಜೊತೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇದ್ದ ಗಂಟು ಹೋದಿತ್ತು. ನಾವು ಹಾಗಲ್ಲ. ನಮಗೆ ಅವರು ಎಷ್ಟು ಕೊಡಬೇಕು? ಪಾವಣೆ ಕೊಟ್ಟರು ಸಾಕು. ಎಷ್ಟು ಕೊಡಬೇಕು ಅಂತ ಒಂದು ನಿಘಂಟು ಉಂಟು ನಮ್ಮದು, ಇಷ್ಟೇ ಕೊಡಬೇಕು ಅಂತ. ಕೆಲವರು ಕೊಡ್ತಾರೆ, ಕೆಲವರು ನಾಳೆ ಕೊಡ್ತೇನೆ ಅಂತ ಹೇಳ್ತಾರೆ. ಕೆಲವರು ಅಂದರೆ ಕೆಲವರದು, ಎಲ್ಲರಲ್ಲ. ಮತ್ತೆ ಕೆಲವರು ಮಾತಾಡ್ತಾರೆ, ತುಂಬ ಮಾತಾಡ್ತಾರೆ. ಮಾತಾಡಿ ಮತ್ತೆ ಹಾಗಾದರೆ ನಾಳೆ ಕಾಂಬ ಅಂತ ಹೇಳ್ತಾರೆ, ಮತ್ತೆ ಕಾಂಬ ಅಂತ ಹೇಳ್ತಾರೆ. ನೀವು ಮತ್ತೆ ಕಾಂಬ ಎನ್ನುವರು. ಹೌದು, ಕೆಲವರು ನಾಳೆ ಕಾಂಬ ಅಂತಾರೆ. ನಿಮ್ಮನ್ನು ನೋಡದೆ ಸುಮಾರು ಸಮಯ ಆಯಿತು. ನಿಮ್ಮ ತಿರುಗಾಟ ಎಲ್ಲ ಮುಗೀತಾ? ಮುಂದಿನ ಸಲ ಎಲ್ಲಿ? ಅಲ್ಲ, ನೀವು ಎಲ್ಲಿಯಾದರೂ ನಾವು ನಿಮ್ಮನ್ನು ಕಾಡುತ್ತೇವೆ ಅಂತ ಇಟ್ಟುಕೊಳ್ಳಿ. ನೀವು ಈ ದಾರಿಯಲ್ಲಿ ಬರದೆ ಹೋಗ್ಲಿಕ್ಕುಂಟಾ? ಹೌದು. ಹಾಗಾಗಿ ಕೆಲವರು ಗಂಟು ಬಿಚ್ಚುವವರಲ್ಲ. ನಾವು ನೋಡಿ, ನಮ್ಮ ಅಜ್ಜ ಹೇಳ್ತಿದ್ರು, ನಾವಿಲ್ಲಿ ಬಂದಿರುವುದೇ ಗಂಟು ಬಿಚ್ಚಲಿಕ್ಕೆ ಅಂತ. ಎಂಥದ್ದಾಗಿ ಹೇಳಿದರೆ, ಹಿಂದಿನ ಜನ್ಮದಲ್ಲಿ ಗಂಟು ಕಟ್ಟಿಕೊಂಡು ಬೆನ್ನಲ್ಲಿ ಕಟ್ಟಿಕೊಂಡು ಬಂದವರು ನಾವು. ಆ ಗಂಟನ್ನು ಇಲ್ಲಿ ಬಿಚ್ಚಬೇಕು. ಮತ್ತೆ ಗಂಟು ಮಾಡಿಟ್ರೆ ನಮ್ಮನ್ನು ಮತ್ತೆ ಇಲ್ಲಿಗೇ ಕಳಿಸ್ತಾರೆ. ಹಾಗಾಗಿ ಗಂಟು ಬಿಚ್ಚಿದರೆ ಮಾತ್ರ ನಮಗೆ ಪ್ರಯೋಜನ. ನಮಗೂ ಅಷ್ಟೇ. ದೋಣಿ ನಡೆಸಿದ್ದು ನಮ್ಮ ವೃತ್ತಿಗೆ ಅವರೇನು ತುಂಬ ಅವರ ಇಡೀ ಗಂಟು ಕೊಡೋದು ಬೇಡಪ್ಪ, ಸ್ವಲ್ಪ ಕೊಡಬೇಕು. ಎಲ್ಲ ಜಾತಿಯಲ್ಲಿಯೂ ಈ ಗಂಟು ಕಟ್ಟಿಡುವವರು ಇದ್ದಾರೆ, ದುರಾಸೆಯವರು. ಆ ದುರಾಸೆಯವರು ಇವತ್ತು ಕೊಡುವುದಿಲ್ಲ, ನಾಳೆ ಕೊಡ್ತೇನೆ ಹೇಳ್ತಾರೆ. ಈ ಸಲ ಏನಾದರೂ ನಮ್ಮದಕ್ಕೇನಾದರೂ ಸ್ವಲ್ಪ ಕ್ರಯ ಬಂದರೆ ಅಲ್ವಾ, ಎಲ್ಲ ರೋಗ ಬಂದು ಹೋದರೆ ಹೋಯಿತು. ಏನಾದರೂ ಉಳಿಯಿತು ಅಂತಾದರೆ, ಏನಾದರೂ ನಾವು ಒಂದು ಸಂಪಾದನೆ ಮಾಡಿದರೆ ಕೊಡ್ತೇವೆ ಅಂತ ಹೇಳ್ತಾರೆ. ಇವರ ಬೆಳೆಗೆ ಯಾವ ರೋಗ ಬರ್ತದೆ ಅಂತ ನಾವು ಯಾವಾಗ ಕಾಯುವುದು ಸ್ವಾಮಿ? ನಮ್ಮ ಹೊಟ್ಟೆಗೆ ಏನಾದರೂ ಆಗಬೇಕಲ್ಲ. ನಾನು ಒಬ್ಬನೇ ಅಲ್ಲ, ನಮ್ಮ ಕುಟುಂಬದವರು ತುಂಬ ಜನ ಇದ್ದಾರೆ. ಕೆಲವರು ದುಡಿಲಿಕ್ಕೆ ಆಗುವವರಿದ್ದಾರೆ, ಕೆಲವರು ದುಡಿಲಿಕ್ಕೆ ಆಗದವರಿದ್ದಾರೆ. ಈಗ ನಾನು ನೋಡಿ ತಲೆ ಹಣ್ಣಾಯಿತು, ಇನ್ನೆಷ್ಟು ಕಾಲ ದುಡಿಬೋದು? ನಿವೃತ್ತಿ ಅಂತ ನಾನು ಯೋಚನೆ ಮಾಡುವುದು. ನಮ್ಮಲ್ಲಿರೋ ಯುವಕರಲ್ಲೇ ಏನೇನೋ ಕೆಲಸ ಮಾಡ್ತಾ ಈ ಕೆಲಸ ಮರೆತು ಬಿಟ್ಟಿದ್ದಾರೆ. ಕೆಲವರಿಗೆ ಮೀನು ಹಿಡಿಯೋದು ಒಳ್ಳೆಯದು ಅಂತ ಉಂಟು ನಮ್ಮಲ್ಲಿ. ನಾವು ಬೆಸ್ತರು ಮೀನು ಹಿಡಿಬೋದು. ಮೀನು ಹಿಡಿದು ಎಲ್ಲರೂ ಕೂಡ ನಗರದ ಕಡೆಗೆ ಹೋಗೋದು. ನಗರದಲ್ಲಿದ್ದವರು ಒಳ್ಳೆ ಮೀನು ತಿನ್ನೋದು. ಹೊಳೆ ಮೀನು ಒಳ್ಳೆಯದು ಅಂತ. ಹೌದಾ? ತಿನ್ನುವವರು ಹೊಳೆ ಮೀನಿನ ರುಚಿ ಹೆಚ್ಚು ಅಂತ. ಹಾಗಾಗಿ ಹೊಳೆ ಮೀನು ಅಂತ. ಹಾಗಲ್ಲಿ ಮೀನು ಊಟ ಅಂತೆಲ್ಲ ಆರಂಭ ಆಗಿದೆ ಅಂತೆ ನಗರದಲ್ಲಿ. ಎಲ್ಲ ಬಂದವರಿಗೆಲ್ಲ ಮೀನು ಊಟ ಹಂಚುತ್ತಾರಂತೆ. ಹೀಗಾಗಿ ನಮ್ಮವರೆಲ್ಲ ಏನು ಮಾಡಿದ್ದಾರೆ, ಈ ನಮ್ಮ ತಾಂಡೆಯನ್ನು ಬಿಟ್ಟು ನಗರದ ಕಡೆಗೆ ಹೋಗ್ತಾ ಇದ್ದಾರೆ. ಅಲ್ಲ, ಹೋಗಲಿ, ಹೊಸ ಹುಡುಗರ ಹೊಸ ಆಲೋಚನೆ ಏನು ಬೇಕಾದರೂ ಆಗಲಿ, ಆದರೆ ನಮ್ಮ ದುಡಿಮೆ ಕಡಿಮೆ ಆಗಲಿಲ್ಲ ಅಂತ ಹೇಳೋದು ನಾನು. ಹಾಗಾಗಿ ನಿವೃತ್ತಿ ಅಂದರೆ ಮತ್ತು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಸುದೈವಕ್ಕೆ ನನಗೊಬ್ಬಳೇ ಮಗಳು. ಅದೇನು ಒಬ್ಬಳೇ ಅಂದರೆ ನೀವೇನು ಆಲೋಚನೆ ಮಾಡೋದು? ಅಲ್ಲ, ಹಾಗಲ್ಲ.
ಒಬ್ಬಳೇ ಮಗಳು ಬೆಳೆದು ನಿಂತಿದ್ದಾಳೆ. ಮಗಳನ್ನು ನೋಡಿದ ಕೂಡಲೇ ನನಗೆ ಚಿಂತೆಯಾಗುವುದು, ಇನ್ನೆಷ್ಟು ದಿನಪ್ಪ ಹೀಗೆ ಹುಟ್ಟು ಹಾಕುವುದು ಅಂತ. ಯಾಕೆ ಬೆಳೆದು ನಿಂತ ಮಗಳನ್ನು ಒತ್ತೆ ಕೊಟ್ಟು ಕೊಟ್ಟು ಅಂದರೆ ಕಳೆಯುವುದಲ್ಲ, ಅದು ಒಳ್ಳೆ ಯೋಗ್ಯನಾದ ಒಬ್ಬ ಹೊಂತಕಾರಿಗೆ ಕೊಟ್ಟು ವರನಿಗೆ, ಅದು ನಿಮ್ಮ ಭಾಷೆಯಲ್ಲಿ. ನಮ್ಮ ಭಾಷೆಯಲ್ಲಿ ಹೊಂತಕಾರಿ. ಒಳ್ಳೆ ನಾವು ಹೀಗೆ ಸಿಡಿದ್ರೆ ನೆತ್ತರು ಅಲ್ಲಿ ಹೊರಗೆ ಬರಬೇಕು, ಚಿಮ್ಮಬೇಕು, ಅಂಥ ಒಬ್ಬ ಒಳ್ಳೆ ಹೊಂತಕಾರಿ ಆಗಬೇಕು. ನೀವು ನಮ್ಮ ಜಾತಿ ಹುಡುಗರನ್ನು ನೋಡಿದ್ದೀರಾ? ಅವರ ರಟ್ಟೆ ಎಲ್ಲ ಹೇಗಿಟ್ಟು ನೋಡಿದ್ದೀರಾ? ನಮ್ಮ ದೋಣಿ ನಡೆಸುವವರದ್ದು, ಮೀನು ಹಿಡಿಯುವವರ ರಟ್ಟೆ ನೋಡಬೇಕು ನೀವು. ಅವರನ್ನೆಲ್ಲ ಸೈನ್ಯಕ್ಕೆ ಸೇರಿದರೆ ಮುಖವೀರರಾದವರು. ಅಂಥ ಕಟ್ಟುಮಸ್ತು ಶರೀರ. ಅಂಥವರು ಎಲ್ಲಿ ಒಳ್ಳೆಯವನೊಬ್ಬರನ್ನು ಹುಡುಕಬೇಕು. ನಮ್ಮವರಿಗೆ ಬೇರೆಲ್ಲ ಕೆಲವು ಬೇಡದೇ ಇದ್ದ ಅಭ್ಯಾಸಗಳೆಲ್ಲ ಉಂಟು. ಹೌದೌದು, ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ. ಯಾಕೆಂದರೆ ನಮ್ಮ ಮಗಳು ಅವಳು ಒಂದಷ್ಟು ಕಾಲ ನಮ್ಮ ಜೊತೆಗೇ ಬೆಳೆದವಳು. ಮೈಯೆಲ್ಲ ಸ್ವಲ್ಪ ಮೀನಿನ ವಾಸನೆ ಬರ್ತಿತ್ತು. ಅಲ್ಲ, ನಮ್ಮಲ್ಲಿ ಮೀನಿನ ವಾಸನೆ ಬಾರದವರು ಯಾರು? ಯಾಕೆಂದರೆ ಮೀನಿನೊಟ್ಟಿಗೆ ಬದುಕೋರು ನಾವು. ಮೀನಿನ ವಾಸನೆ ಬರದವರು ಯಾರಿಲ್ಲ. ಅವಳ ಮೈಯಲ್ಲಿ ಸ್ವಲ್ಪ ಹೆಚ್ಚು ಬರ್ತಿತ್ತು. ಅದಕ್ಕೊಂದು ಕಾರಣವೂ ಉಂಟು. ಅವಳ ಜನ್ಮ ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತಲ್ಲ. ನಿಮ್ಮ ತಂದೆಯಲ್ಲೆಲ್ಲ ಹೇಳಿದ್ದೇನೆ ಆ ವಿಷಯ. ಅವರು ಆವತ್ತು ಬರ್ತಾ ಇದ್ದಾಗ, ಅವರು ಇದ್ದಾರಲ್ಲ, ಹೌದು, ಅವರು ಭಾಳ ಬರ್ತಿದ್ರು ಈ ಕಡೆಗೆ. ಅವರಲ್ಲಿ ಹೇಳಿದ್ದೇನೆ ನಾನು, ಈ ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದವಳು ಅಂತ. ಭಾಳ ಹಿಂದೆ ಅದು. ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ್ದರಿಂದ ಮೀನಿನ ವಾಸನೆ ಅವಳ ಮೈಯಲ್ಲಿದ್ದದ್ದು. ಆಮೇಲೆ ಮತ್ತೆ ಇನ್ನೂ ಹೇಳ್ತಾಳೆ ಅವಳ ಒಂದು ಕಥೆ. ಒಮ್ಮೆ ದೋಣಿ ದಾಟಿಸುವಾಗ ಒಬ್ಬರು ಋಷಿಗಳು ಬಂದರಂತೆ. ಅವರಿಂದೊಂದು ವರ ಸಿಕ್ಕಿತಂತೆ. ಹಾಗಾಗಿ ಇವಳ ಮೈಯಲ್ಲಿ ಭಾರಿ ಪರಿಮಳ. ಎಲ್ಲಿವರೆಗೆ ಪರಿಮಳ ಅಂದರೆ, ನಮ್ಮವರ ನಡೆ ಅವಳು ಕೂತರೆ ನಮಗೆ ಕಷ್ಟ ಆಗ್ತದೆ. ಅಂದರೆ ಪರಿಮಳ ಹೆಚ್ಚಾಯಿತು ಅಂತಲ್ಲ, ಈಗ ನಮ್ಮಲ್ಲಿ ಆ ವಾಸನೆ ಇಲ್ಲ. ಈಗ ನಮಗೆ ಯಾವಾಗಲೂ ನಮ್ಮ ವಾಸನೆಯೇ ಬೇಕು. ನಮ್ಮ ವಾಸನೆ ಬಿಟ್ಟು ಬೇರೆ ವಾಸನೆ ನಮಗೆ ಆಗುವುದಿಲ್ಲ. ಕೆಲವರೆಲ್ಲ ಬರ್ತಾರೆ ನಗರದ ಕಡೆಯಿಂದ ದೋಣಿಯಲ್ಲಿ ಕೂತುಕೊಳ್ಳಿಕ್ಕೆ. ಅವರು ಮೈಗೆ ಏನೆಲ್ಲ ಹಚ್ಚಿಕೊಂಡು ಬರ್ತಾರೆ ಅಂತ ಗೊತ್ತಿಲ್ಲ. ಬೇರೆ ವಾಸನೆ ಏನೂ ಬರುವುದಿಲ್ಲ, ಅವರು ಹಚ್ಚಿಕೊಂಡದ್ದರದ್ದೇ ವಾಸನೆ ಬರುವುದು. ಆದರೆ ನನ್ನ ಮಗಳಲ್ಲಿ ಇದೊಂದು ಪರಿವರ್ತನೆಯಾಗಿದೆ. ಈಗ ನನಗಿನ್ನೊಂದು ಭಯ ಆರಂಭ ಆಗಿದೆ, ಇವಳನ್ನು ಯಾರಿಗೆ ಕೊಡುವುದು ಅಂತ. ಈಗ ಪರಿಮಳದ ಮೇಲೆ ಪ್ರೀತಿ ಇರುವವರು, ನಮ್ಮವರಿಗೆ ಪರಿಮಳದ ಮೇಲೆ ಪ್ರೀತಿ ಇಲ್ಲ. ನಮ್ಮಲ್ಲಿ ಹೆಂಗಸರಲ್ಲಿ ಎಲ್ಲಿವರೆಗೆ ಅಂದರೆ, ಮೀನನ್ನು ಮಾರಾಟ ಮಾಡುವ ಬುಟ್ಟಿಯನ್ನು ಹೊತ್ತ ಬಟ್ಟೆ ಉಂಟಲ್ಲ, ಅದರಲ್ಲಿ ಹೆಚ್ಚು ಮೀನಿನ ವಾಸನೆ ಉಂಟು. ಅದನ್ನೇ ತಲೆಗೆ ಅಡಿಗಿಟ್ಟು ಮಲಗುವವರು. ಯಾಕೆಂದರೆ ಅವರಿಗೆ ಅದರ ವಾಸನೆ ಹೆಚ್ಚಾಗುವುದು ಅಂತ ಇಲ್ಲ. ಹಾಗಾಗಿ ಅಂಥವರ ನಡುವೆ ಇರುವ ಈ ಹೆಣ್ಣನ್ನು, ಅಂಥ ಗಂಡುಗಳ ನಡುವೆ ಇರುವಂತಹ ಈ ನನ್ನ ಮಗಳನ್ನು ಯಾರಿಗೆ ಕೊಡುವುದಪ್ಪ? ಅದೇ ಆಲೋಚನೆ ಮಾಡುವುದನ್ನು. ತುಂಬ ಜನ ಬಂದರು, ಹೀಗೆ ಬೇರೆ ಬೇರೆಯವರಿಂದೆಲ್ಲ ಕೇಳಿಸಿದರು, ಮಗಳನ್ನು ಕೊಡ್ತೀರಾ ಅಂತ. ಇತ್ತೀಚೆಗೆ ಕಡಿಮೆ ಆಗಿದೆ. ಯಾಕೆ? ಈ ಪರಿಮಳದ್ದನ್ನು ಅವರ ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಅಂಥ ಪರಿಸ್ಥಿತಿ ಉಂಟು. ಅಲ್ಲ, ನಿಮ್ಮಲ್ಲಿ ಹೇಳಿ ಏನು ಸುಖ? ನಿಮಗೆ ಮದುವೆ ಆಗಿದಾ? ನಿಮ್ಮಲ್ಲಿ ಹೇಳಿ ಸುಖ ಇಲ್ಲ. ಎಲ್ಲಿಯಾದರೂ ಒಳ್ಳೆಯ ಹುಡುಗ ಇದ್ದರೆ ಹೇಳಿ. ನಿಮ್ಮ ಕಡೆಯಲ್ಲಿ ಎಲ್ಲಿಯಾದರೂ ಸ್ವಲ್ಪ ಪರಿಮಳ ಬರುವ ಹುಡುಗ ಇದ್ದರೆ ಅಂಥವನಿಗೆ ಕೊಡುವ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಮತ್ತು ಯಾರು ಕಾಣುವುದಿಲ್ಲ. ಈಗ ಯಾರೋ ಒಬ್ಬರು ಬಂದರು, ಒಬ್ಬರನ್ನು ದಾಟಿಸಿದ್ದೆ ನಾನು ಆ ಕಡೆಗೆ. ಅಷ್ಟಾಗುವಾಗ ನೋಡಿ, ಮಗಳಲ್ಲಿಂದ ಅಪಾಯ ಅಂತ ಕರೀತಾ ಇದ್ದಾಳೆ. ಅವಳು ಅಪ್ಪಯ್ಯ ಅಂತ ಹೇಳೋದು, ಅಪಾಯ ಅಂತ ಹೇಳೋದು ಏನು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಇನ್ನು ತಡವಿಲ್ಲದೆ ಬೇಗ ಹೋಯ್ಕೆ. ತಡವಿಲ್ಲ. ಅವ ದುಡ್ಡು ಕೊಡಲಿಲ್ಲ. ಈಗ ನನ್ನ ದೋಣಿಯಲ್ಲಿ ಬಂದವ ದುಡ್ಡು ಕೊಡಲಿಲ್ಲ. ಅವ ಆಶೀರ್ವಾದ ಮಾಡಿದ. ಅಲ್ಲ, ಆಶೀರ್ವಾದ ಮಾಡೋ ಜಾತಿಯವರು, ನಾವು ಅವರಿಗೆ ನಮಸ್ಕಾರ ಮಾಡಬೇಕಾದ ಜಾತಿಯೇ. ಆಶೀರ್ವಾದ ಮಾಡಿ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರು. ಒಳ್ಳೆಯದಾಗಲಿ ಅಂತ ಹೇಳಿದರೆ ಅದುವೇ ದುಡ್ಡು ಅಂತ ನಾನು ತಿಳ್ಕೊಳ್ಬೇಕು. ಅವರಲ್ಲಿ ಅಷ್ಟು ಒಳ್ಳೆಯ ಮಾತು ಹೇಳಿದ ಮೇಲೆ ಮತ್ತೆ ದುಡ್ಡು ಕೇಳಲಿಕ್ಕಾಗಲಿಲ್ಲ. ನಮ್ಮವರೆಲ್ಲ ಹೇಳ್ತಾರೆ, ಹಾರೋರು ಅಂತ ಹೇಳಿದರೆ ಕಾಸು ಕಳ್ಳರು ಅಂತ. ಕಾಸು ಬಿಚ್ಚೋದಿಲ್ಲ ಅಂತ. ಇಲ್ಲ, ಒಳ್ಳೆಯ ಹಾರೋರಾದರೆ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿ ಸಾಕು. ಮತ್ತೆ ಈ ದುಡ್ಡು ಕಟ್ಟಿಕೊಂಡು ಏನು ಮಾಡೋದು? ನಾಳೆಗೆ ಏನಾದರೂ ಆಗ್ತದಾ? ದುಡ್ಡಿನಿಂದ ಏನು ಮಾಳಿಗೆ ಮನೆ ಕಟ್ಟಲಿಕ್ಕೆ ಉಂಟಾ? ನಮ್ಮ ತಾಂಡೆಯಲ್ಲಿ ನಮ್ಮ ಬಿಡಾರೆ ಹೀಗೆ ಇರಬೇಡುವ. ನಾಳೆಯೂ ದೊಡ್ಡದು ಕಟ್ಟಿದರೆ ನಾವು ರಾಜರಾಗುವುದಿಲ್ವಾ? ನನ್ನನ್ನು ಸುಮ್ಮನೆ ದಾಸರಾಜ ಅಂತ ಹೇಳೋದು. ಕಂದಾರ ಎನ್ನುವ ಹೆಸರೇ ಒಳ್ಳೆಯದು. ನಾವು ತುಂಬ ಹೆಸರಿಗೆ ಬರಬಾರ್ದು. ತುಂಬ ಹೆಸರಿಗೆ ಬಂದರೆ ಅಪಾಯ ಹೆಚ್ಚಿಗೆ ಅಲ್ವಾ? ತುಂಬ ಒಳ್ಳೆಯ ಬಟ್ಟೆ ಉಟ್ಟರೆ ಕೊಳಕ ಬೇಗ ಗೊತ್ತಾಗ್ತದೆ. ಅದಾದಲ್ಲಿದ್ದರೆ ಏನೂ ಅಪಾಯ ಇಲ್ಲ. ನೆಲದಲ್ಲೇ ಕೂತವನಿಗೇನು ನಷ್ಟ? ಮೇಲೆ ಹತ್ತಿದವನಿಗಲ್ಲೋ ಬೀಳುವ ಭಯ ಇರುವುದು. ಹಾಗಾಗಿ ನಾವು ಇದ್ದಲ್ಲಿಗೆ ಒಂದು 10 ಕಟ್ಲೆಗಿದ್ದರೆ ಸಾಕು. ಹಾಗೆ ಇದ್ದೇನೆ. ಈಗ ಅವೊಬ್ಬ ಯಾರೋ ಬಂದಿದ್ದಾನೆ ಅಂತ ಕಾಣ್ತದೆ. ಮಗಳು ಕೂಗುತ್ತಾ ಇದ್ದಾಳೆ, ಬಂದು ಬನ್ನಿ ಹೋಯ್ ಎನ್ನುತ್ತಲೇ ದಾಸರಾಜನುನಾದೆಯನ್ನು ಕೊಂಡು ನಾವು ಬಂತ ಕಾಣಿ.
ನಮ್ಮದು ಹಳೇ ದಾಟಿ. ಘನವೇಗ ಬಂದು ಕಾಣುತ್ತಲೇ ಯಾರವರು? ಘನವೇಗ ಬಂದು ಕಾಣುತ್ತಲೇ ತನ್ನಿರಯ್ಯ ಓಣಿಯನೇ ಬೇಗದಿ ಸ್ವಾಮಿ ಹೀಗೆ ಬನ್ನಿ, ಹೀಗೆ ಬನ್ನಿ, ಬನ್ನಿರಯ್ಯ ಬನ್ನಿ 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 ಬನ್ನಿ. ಬನ್ನಿರಯ್ಯ ದೋಣಿಯನೇ ಬೇಗನು ಏನೇ ಜನ ತಿಪೇಟ ಅಂಬಿಗಗೆ ಎನ್ನುತ್ತಲೇ ದೋಚನ ಜನುನಾರಿಯನು ಗುರು ಹೋಯ್ ಮಹಾಸ್ವಾಮಿ, ದೊಡ್ಡ ಮನುಷ್ಯರು. ನಿಮ್ಮ ಮೈಯೆಲ್ಲ ನೋಡುವಾಗ, ಬಟ್ಟೆ ನೋಡುವಾಗ, ಮಂಡೆ ನೋಡುವಾಗ ಎಲ್ಲ ದೊಡ್ಡ ಮನುಷ್ಯರು ಅಂತ ಗೊತ್ತಾಗ್ತದೆ. ಮೈ ತುಂಬ ಆಭರಣ ಉಂಟು, ಪಟ್ಟೆ ಪೀತಾಂಬರ ಉಂಟು, ನೆತ್ತಿ ಮೇಲೊಂದು ಮುತ್ತಿನ ಕಿರೀಟ ಕಾಣ್ತದೆ. ಸ್ವಾಮಿ ದೊಡ್ಡವರು ತಾವು ನೋಡಿ, ನಾವೇ ತಂದಿದ್ದೇನೆ. ಬಡಪಾಯಿ, ತಮಗೆ ಎಲ್ಲಿಗೆ ಹೋಗಬೇಕೋ ಎತ್ತ ಕಡೆ ಹೋಗಬೇಕೋ ಗೊತ್ತಿಲ್ಲ, ಅವಸರದವರೋ ಏನೋ ಗೊತ್ತಿಲ್ಲ. ನಾನು ಆ ಕಡೆಯಿಂದ ಈಚೆ ಬರುವಾಗ ಈಟು ತಡ ಆಯಿತು. ತಪ್ಪು ಕೋಪ ಮಾಡ್ಕೋಬೇಡಿ, ತಪ್ಪು ನನ್ನದೇ. ಹಾಗಾಗಿ ಬೇಗ ಹೋಯ್ಕಂತ ಇದ್ದರೆ ದೋಣಿ ಏರಿ ಕರ್ಕೊಂಡು ಹೋಯ್ತೆ. ನಾನು ನಿನ್ನ ದೋಣಿಯಲ್ಲಿ ಕುಳಿತುಕೊಳ್ಬೇಕು. ಹೌದೌದು, ನನ್ನದು ಅದೇ ವೃತ್ತಿ. ಹಾಂ, ನಿನ್ನಳು ಮಾತನಾಡುವರೆಗೆ ಹೊರೆಯುವ ಕಾದು ಕೊಂಡಿಗೇನು ಕಾಯ್ಕೊಂಡಿದ್ದೀರಾ? ಪುರದ ಸಂತನು ವೆನ್ನ ಬೆಸರುಗೆ ಕರಿಪುರದ ಸಂತನು ವೆನ್ನ ಬೆಸರುಗೆ ತರಣೆಯ ಈಯ ಬೇಕಿನಗೆ ನಿನ್ನ ತರಣೆಯ ಈಯ ಬೇಕಿನಗೆ ಬರುವವರಲ್ಲ ನಿನ್ನ ಕೇಳಿಕೆಯನ್ನು ಮನ್ನಿಸಿ ಅಲ್ಲ, ಬಪ್ಪರಾದರೆ ಬನ್ನಿ ಅಂತ. ನಿನ್ನ ದೋಣಿಯಲ್ಲಿ ನಾನು ಕುಳಿತುಕೊಳ್ಬೇಕು. ಆದರೆ ಹೌದೌದು, ಬೇಕಪ್ಪ. ಕೆಲಸ ಇಲ್ಲಿದ್ರೆ ಆ ಕಡೆ ಯಾರು ಹೋಗ್ತಾರೆ? ಹಾಂ, ನಿನ್ನನ್ನೇ ಕಂಡು ಮಾತನಾಡುವಂತಹ ದೃಷ್ಟಿಯಿಂದಲೇ ನಾನು ನನ್ನನ್ನು ಕಡ್ಕಿತ್ತ. ಹೌದು, ಹಸ್ತಿನಾಪುರ ದೂರದ ಊರು. ಅರಸರ ಕಾಲಿಗೆ ಬಿದ್ದ ಬುದ್ಧಿ. ತಪ್ಪಾಯ್ತು. ಮಾತಾಡಿದ ಹೆಚ್ಚಾಯಿತು, ಬರೋಕೆ ತಡ ಆಯಿತು. ದೋಣಿ ದಾಟಿಸಬೇಕೋ? ಬನ್ನಿ. ಬರುವ ವರ್ಷಕ್ಕಾದರೂ ಒಂದು ದೊಡ್ಡ ದೋಣಿ ಮಾಡುವ ಅಂತಿದ್ದೆ, ನೀವೇ ಬಂದಿರಲ್ಲ. ಇನ್ನು ದೋಣಿ ದೊಡ್ಡದಾಗುವುದಕ್ಕೆ ಏನೂ ಕಷ್ಟ ಇಲ್ಲ. ಅರಸರು ಮನಸ್ಸು ಮಾಡಿದರೆ ನಮ್ಮಂಥ ಬಡವರು ಉದ್ಧಾರ ಆಗಿ. ಹಾಂ, ಯಾವುದು? ಹಾಂ ಹಾಂ ಹಾಂ, ಹೌದೌದು. ಅಂಬಿಗ ಮಾತ್ರ. ಅಯ್ಯೋ, ನಮ್ಮ ಅಂಬಿಗರಿಗೆಲ್ಲ ಏನು ಗೊತ್ತು? ಹಾಂ, ಅವ್ರಿಗೆ ಕೇಳಿಯೇ ಗೊತ್ತಿರಲಿಕ್ಕಿಲ್ಲ. ಸುಂಟ್ರಗಾಳಿ. ಹೌದೌದು. ಹಾಂ ಹಾಂ ಹಾಂ, ನಮ್ಮ ಜಾತಿಯವ. ಹೌದು ಬುದ್ಧಿ, ಹೌದೌದು. ನಮ್ಮ ಅಜ್ಜ ಹೇಳ್ತಿದ್ದ ಕಥೆ ಇದು. ಯಾಕೆ ಸ್ವಾಮಿ? ಹಾಂ, ಮರಿಬಾರ್ದು. ಹಾಂ 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 ಹ್ಞೂ ಹೌದೌದು. ಹಾಂ ಹ್ಞೂ ಹಾಂ ಮೊದಲನೇ ವಿಧಾನದಿಂದ ಹ್ಞೂ ಹಾಂ
ಅದು ಹೊಟ್ಟೆ ಒಳಗಿಂದ ಮಾತಾಡೋದು. ಹಾಂ ಹಾಂ, ಅದು ಮನುಷ್ಯರಿಗೆ ಉಂಟು. ಹಾಂ, ಕತೆ ಕತೆ ಕಥೆಯಲ್ಲೊಂದು ತತ್ವ ಉಂಟು. ಏನಪ್ಪ? ಹಾಂ ಹಾಂ ಹಾಂ, ತರಳೆ ಅಂದ್ರೆ ಮಗಳ? ಹ್ಞೂ, ಹಾಂ ಹಾಂ ಹಾಂ, ಯಾರಿಗೆ ಕೇಳಿದ್ರಿ ಸ್ವಾಮಿ? ಹುಡುಗಿನ ಯಾರಿಗೆ ಕೇಳಿದ್ರಿ? ಹುಚ್ಚು ಮಾತು ನನಗೆ ದಾಸ ಕಣ್ಣಿಗೆ ಇನ್ನು ಕುಚ್ಚ ಬಲಗಿಗ ಕತ್ತಿ ಕುಲಗೆ ಮೆಚ್ಚಿ ಕೊಡಲು ಮನವರಿತದೆ ಮೆಚ್ಚಿನ ಕಟ್ಟಣಿಯುವ ಯಾರಿಗಿಂತ ಕೇಳೋ ಯಾರಿಗಿಂತ ಕೇಳೋ ನಿನಗೊಬ್ಬರಾಗೆಂತ ಬಾಲೆಯ ಹಾರಿನಿ ಬಾವ ನೀನು ಮೇಲೆ ನಾನು ಕೂರಿ ತೋಟದೊಡೆಂದರು ಯಾರಿಗಿಂತ ಕೇಳಿಯೋ ಸ್ವಾಮಿ, ಹಣ ಕೇಳುವುದು, ಹಸು ಕೇಳುವುದು, ಕೊನೆಗೆ ಅನ್ನ ಕೇಳುವುದು, ಇದೆಲ್ಲ ಪ್ರಪಂಚದಲ್ಲಿ ಇದ್ದದ್ದೇ. ಹಸಿವೆ ಆದವ ಅನ್ನ ಕೇಳ್ತಾನೆ, ದಾರಿದ್ರ್ಯ ಇದ್ದವ ಹಣ ಕೇಳ್ತಾನೆ, ಏನೋ ಜೀವನಕ್ಕೊಂದು ಬೇಕು ಅಂತ ಇದ್ದರೆ ಒಂದು ಹಸು ಕೇಳ್ತಾನೆ. ಇದೆಲ್ಲ ಪ್ರಪಂಚದಲ್ಲಿ ವ್ಯವಹಾರದಲ್ಲಿ ಇದ್ದದ್ದೇ. ಇದ್ದವ ಕೊಡಬೇಕು ಇಲ್ಲದವನಿಗೆ, ಇದು ಪ್ರಪಂಚದ ನ್ಯಾಯ. ಸ್ವಾಮಿ, ತಾವು ಕೇಳಿದ್ದು ಅದು ಮೂರನ್ನೂ ಅಲ್ಲ, ಅದಕ್ಕಿಂತ ಆಚೆ ಇದ್ದು ಹೆಣ್ಣನ್ನು ಕೊಡುವುದು. ಹೆಣ್ಣನ್ನು ಕೊಡಬೇಕಾದ್ರೆ ಈಗ ಹಸಿವೆ ಎನ್ನುವುದೇ ಒಂದು ಅರ್ಹತೆ ಅನ್ನ ಕೊಡಲಿಕ್ಕೆ ಅಲ್ವಾ? ದಾರಿದ್ರ್ಯ ಎನ್ನುವುದೇ ಒಂದು ಅರ್ಹತೆ ಹಣವನ್ನು ಕೊಡಲಿಕ್ಕೆ. ಹೆಣ್ಣನ್ನು ಕೊಡಬೇಕಾದ್ರೆ ಹೆಣ್ಣನ್ನು ಯಾರಿಗೆ ಕೊಡಬೇಕು? ಒಂದು ಕುಲ ನೋಡಬೇಕು, ಮುಖ್ಯವಾಗಿ ಕುಲ ನೋಡಬೇಕು. ನಾವೆಲ್ಲ ಕುಲ ನೋಡದೆ ಹೆಣ್ಣು ಕೊಡುವ ಜಾತಿಯವರಲ್ಲ. ನಮ್ಮ ಕುಲದವರಲ್ಲಿ ಕೆಲವು ಕಟ್ಟಲೆ ಎಲ್ಲ ಉಂಟು. ಹೌದೌದು, ಅವರು ಕಟ್ಟಲೆ ಎಲ್ಲ ಬಿಡಲಿಕ್ಕೆ ಇಲ್ಲ. ಕಟ್ಟಲೆಯಲ್ಲಿ ಆದರೂ ಬಿಟ್ಟ ಅಂತ ಆದರೆ ನಮ್ಮನ್ನು ಜಾತಿಯಿಂದ ಹೊರಗಿಡ್ತಾರೆ. ನಮ್ಮಲ್ಲಿ ಹೆಣ್ಣನ್ನು ಯಾರಿಗೆ ಕೊಡಬೇಕು ಅಂತ ಉಂಟು, ಪ್ರಾಯ ಎಷ್ಟಿರಬೇಕು ಅಂತ ಉಂಟು, ಗಂಡಿಗೆ ಸ್ವಲ್ಪ ಹೆಚ್ಚೇ ಪ್ರಾಯ ಇರಬೇಕು ಅಂತ ಉಂಟು. ನಮ್ಮಲ್ಲಿ ಹೆಣ್ಣಿನ ಪ್ರಾಯ ಸಣ್ಣ ಇರಬೇಕು, ಗಂಡಿಗೆ ಸ್ವಲ್ಪ ಹೆಚ್ಚು ಪ್ರಾಯ ಆಗಿರಬೇಕು ಅಂತ ಉಂಟು. ಸಮಪ್ರಾಯದವರಿಗೆಲ್ಲ ಕೊಡುವುದಿಲ್ಲ. ಇದೆಲ್ಲ ನಮ್ಮಲ್ಲಿ ಕಟ್ಟಲೆ ಉಂಟು. ನಾವು ನಂಬುವ ದೇವರನ್ನು ಅವರು ನಂಬುವವರಾಗಿರಬೇಕು. ಈಗ ಅವರು ನಂಬುವ ದೇವರು ಬೇರೆ, ನಾವು ನಂಬುವ ದೇವರು ಬೇರೆ ಅಂತ ಇಲ್ಲ, ಅದೆಲ್ಲ ಕಟ್ಟಲೆ. 4 ದಿವಸ ಆ ಕಡೆ ಈ ಕಡೆ ಹೋಗುವ ಮನೆ ಆಗಿರಬೇಕು. ಹೋದಾಗ ನಮಗೆ ಇರಲಿಕ್ಕೆ ಬೇಕಾದಂಥ ಒಂದು ಸಣ್ಣ ವ್ಯವಸ್ಥೆ ಬೇಕು. ಒಂದು ಗುಡಿಸಲು ಇಲ್ಲದಂತಹ ಮನೆಗೆ ಕೊಡಬಾರ್ದು ಅಂತ ಉಂಟು. ಅಟ್ಟ ಇಲ್ಲದವನಿಗೆ ಮದುವೆ ಯಾಕೆ ಅಂತ ಕೇಂಬ್ರು ನಮ್ಮಲ್ಲಿ. ಅಟ್ಟ ಇಲ್ಲದ ಮನೆ ಯಾಕೆ ಕೇಂಬ್ರು. ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ನಮ್ಮ ಈ ಅಂಬಿಗರ ಮಾತದಷ್ಟೇ. ಹುಡುಗ ಸತ್ತಂತೆ ಕಾಂಬ, ನಾಳೆ ನಮ್ಮ ಕೂಸಿಗೆಂತ ಗತಿ ಅಂತ ಕೇಳ್ತಾರೆ ಮದುವೆ ಮಾಡೋ ಮೊದಲು. ಅಂದರೆ ಏನು? ಹುಡುಗ ಸಾಯಬೇಕು ಅಂತ ಅವರ ಉದ್ದೇಶ ಅಲ್ಲ. ಒಂದು ವೇಳೆ ಯಾವುದೋ ಕಾರಣಕ್ಕೆ ಈ ಹುಡುಗಿಯ ಗಂಡನಾದವ ಸತ್ತ ಅಂತ ಇಟ್ಟುಕೊಳ್ಳುವ, ನಾಳೆ ದಿವಸ ಇವಳೆಲ್ಲ ಘಟಶ್ರಾದ್ದ ಮಾಡಿ ಯಾರೂ ಗತಿ ಇಲ್ಲದೆ ಬದುಕುವಂಥ ಸ್ಥಿತಿ ಬರಬಾರ್ದು. ಒಂದು ದುಡಿಮೆ ಮಾಡಿ ಗಳಿಸಿ ಇವಳನ್ನು ಕಾಯುವ, ಇವಳನ್ನು ರಕ್ಷಣೆ ಮಾಡುವ, ಇವಳ ಹೊಟ್ಟೆ ತುಂಬಿಸುವ ದುಡಿಮೆ ಇರುವ ಹುಡುಗ ಆಗಬೇಕು ಅಂತ ಉಂಟು. ಅದಕ್ಕೆ ನಮ್ಮ ಜಾತಿಯಲ್ಲಿ ಒಂದು ದುಡಿಮೆಗೆ ಒಂದು ಕೆಲಸ ಉಂಟು. ಮೀನು ಹಿಡಿಯುವವರು, ದೋಣಿ ನಡೆಸುವವರು, ಇನ್ನೇನಾದರೂ ಇತರ ವೃತ್ತಿಗಳನ್ನು ಮಾಡುತ್ತಾ ಮೇಲ್ವರ್ಗದವರ ಸೇವೆ ಮಾಡುವುದು, ಇದು ನಮ್ಮದಾದ ವೃತ್ತಿ. ನಾವು ಭಾಳ ಕೆಳಗಿನವರು. ಕ್ಷತ್ರಿಯರು, ನೀವು ರಾಜರಲ್ವಾ? ನೀವು ಕ್ಷತ್ರಿಯರು, ನೀವು ದೊಡ್ಡ ಮನುಷ್ಯರು, ಜಾತಿಯಲ್ಲೆಲ್ಲ ದೊಡ್ಡವರು. ನಿಮ್ಮಂಥ ದೊಡ್ಡ ಜಾತಿಯವರಿಗೆ ನಮ್ಮ ಸಣ್ಣ ಜಾತಿಯ ಹೆಣ್ಣನ್ನು ಮದುವೆ ಆದರೆ
ಅದು ಸರಿಯಾಗುವುದಿಲ್ಲ. ಅದು ಯಾಕೆಂದರೆ ಜಾತಿ ಬೇರೆ ಬೇರೆ ಆಯಿತು. ಈಗ ನಮ್ಮಲ್ಲಿ ನೋಡಿ ಎಲ್ಲ ಮೀನಿನ ವಾಸನೆ ಬರುವವರು, ಮೀನಿನ ವಾಸನೆ ಇರುವವರನ್ನು ನಿಮ್ಮಲ್ಲಿ ಯಾವ ವಾಸನೆಯೂ ಬರದಲ್ಲಿಗೆ ಅಥವಾ ಒಳ್ಳೆಯ ವಾಸನೆ ಇರುವಲ್ಲಿಗೆ ನಾವು ಕಳಿಸಿದರೆ ನಾಳೆ ನಿಮ್ಮವರು ಬಿಟ್ಟುಕೊಟ್ಟಾರಾ? ಈಗ ನೀವೇನೋ ಅರಸರು ದೊಡ್ಡ ಮನಸ್ಸು ಮಾಡ್ತೀರಿ, ಇರಲಿ ಒಂದು ಹೆಣ್ಣು ಕರ್ಕೊಂಡು ಹೋಗುವ ಅಂತ ಹೇಳ್ತೀರಿ. ನಾಳೆ ದಿನ ಉಳಿದವರೇನು ಮಾಡ್ಯಾರು? ಹೆಣ್ಣಿನ ವಿಷಯ ಆಗಿರಲಿ, ನಾಳೆ ದಿವಸ ನಾವು ಬಂದರೆ ನಮ್ಮನ್ನು ಒಳಗೆ ಬಿಡ್ತೀರಾ? ಅದು ನಿಮ್ಮವರು ಬಿಟ್ಟಾರ ಅಂತ. ನಮ್ಮನ್ನು ಕೋಟೆ ಬಾಗಿಲಿನ ಆಚೆಗೆ ನಿಲ್ಲು ಅಂತೇಳಿ ಯಾರು? ಅಥವಾ ಅರಮನೆಯ ಊರ ಬಾಗಿಲ ಮುಂದೆ ತಲೆ ಬಾಗಿಲ ಮುಂದೆ ನಿಲ್ಲು ಅಂತೇಳಿ ಯಾರು? ಒಳಗೆ ಬರಲಿಕ್ಕೆ ಹೋಗಲಿಕ್ಕೆ ಆಗ್ತದೆ ನಮಗೆ? ನಿಮ್ಮ ಜಾತಿ ಕಟ್ಟಳೆ ಬೇರೆ, ನಮ್ಮ ಜಾತಿ ಕಟ್ಟಳೆ ಬೇರೆ. ಜಾತಿ ಬಿಟ್ಟು ಹೆಣ್ಣು ಕೊಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ನೀವು ಅರಸರು ದೊಡ್ಡವರು ಕ್ಷಮೆ ಕೊಡಬೇಕು. ಹೆಣ್ಣು ಅಂತಂದರೆ ನಮ್ಮ ಒಂದು ದೇಹದ ತುಂಡಿದ್ದ ಹಾಗೆ, ಇದನ್ನು ಕೊಡುವುದು ನಮ್ಮ ಕಣ್ಣಿದ್ದ ಹಾಗೆ. ಹೆಣ್ಣು ಅಂದರೆ ಕಣ್ಣಿದ್ದ ಹಾಗೆ, ಒಂದು ಕಣ್ಣನ್ನೇ ಕಿತ್ತು ಕೊಟ್ಟ ಹಾಗೆ. ಅದು ಕೊಡುವುದಾದರೆ ಯಾರಿಗೆ ಕೊಡಬೇಕು? ಯೋಗ್ಯತೆ ಇರುವವನಿಗೆ ಕೊಡಬೇಕು. ಆ ಕಣ್ಣನ್ನು ಜೋಪಾನ ಮಾಡುವವನಿಗೆ ಕೊಡಬೇಕು. ನನ್ನ ಹೆಣ್ಣು ಮಗುವನ್ನು ನಾಳೆ ದಿವಸ ಕಣ್ಣೀರು ಹಾಕುವಾಗೆ ಮಾಡಬಾರ್ದು ನಾನು ಒಬ್ಬ ಅಪ್ಪನಾಗಿ. ಹಾಗಾಗಿ ನಿಮ್ಮೊಂದಿಗೆ ನಾನು ಸಂಬಂಧ ಮಾಡಲಿಕ್ಕೆ ಮನಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಟ್ಟಳೆಯನ್ನು ಮೀರಿ ನಾನು ಹೋಗಲಾರೆ. ಮತ್ತು ಇನ್ನೊಂದು, ನೀವು ಮಾತನಾಡುವಾಗ ಹೇಳ್ತೀರಿ ನನಗೆ ಮದುವೆ ಆಗಿದೆ, ನನಗೊಬ್ಬ ಎದೆ ಎತ್ತರಕ್ಕೆ ಬೆಳೆದ ಮಗ ಇದ್ದಾನೆ ಅಂತೆಲ್ಲ ಹೇಳ್ತೀರಿ. ಎದೆ ಎತ್ತರಕ್ಕೆ ಬೆಳೆದ ಮಗ ಹಾಗಾದ್ರೆ ನಿಮಗೆ ಕೇಳುದ ಮಗನಿಗ? ಅಲ್ಲ ಒಂದು ನನಗೆ ಹಾಗೆ ಮನಸ್ಸಿಗೆ ಬಂತು, ಹೆಣ್ಣು ಕೊಡು. ನಮ್ಮಲ್ಲೆಲ್ಲ ಹಾಗೆ ಹೆಣ್ಣು ಕೊಡುವುದಂದರೆ ಹುಡುಗಿಯ ಕೈಯನ್ನು ಹುಡುಗನ ಕೈಯಲ್ಲಿ ಕೊಡುವುದು ಅಂತ ಅಷ್ಟೇ ಅಲ್ಲ. ಅದೇ ನಮ್ಮವರೆಲ್ಲ ಮುಟ್ಲಿಕ್ಕುಂಟು, ಅದಕ್ಕೆ ನಮ್ಮವರೆಲ್ಲ ಮುಟ್ಲಿಕ್ಕುಂಟು. ನಮ್ಮ 4-6 ಜನ ಅದಕ್ಕೆ ಕೈಯನ್ನು ಹಿಡ್ಕೊಳ್ಳೋದು. ಹುಡುಗಿಯನ್ನು ಕೊಡುವುದು ನೀನಾಗೆ ಅಲ್ಲ, ಹುಡುಗಿಯನ್ನು ಕೊಡುವುದು ನಿಮಗೆ ಅಂತ ಅಲ್ವಾ? ಎಮ್ಮ ಮನೆಯ ಅಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಅಂಗಳದಲ್ಲಿ ಇಡ್ತೇವೆ ಅಂತ, ಅಥವಾ ನಿಮ್ಮ ಮಡಿಲಿಗೆ ಇಡ್ತೇವೆ ಅಂತ ಹೇಳ್ತೇವೆ ನಾವು. ಹೆಣ್ಣನ್ನು ಕೊಡುವುದಂದರೆ ಸುಮ್ಮನೆ ಕೊಡುವುದಲ್ಲ, ಒಂದು ಕುಲಕ್ಕೆ. ಈಗ ಕುಲಕ್ಕೆ ಅಂತ ನೀವು ಕೇಳಿದ ಹಾಗಾಯಿತು ಮೊದಲಿಗೆ. ಹಾಗಾದರೆ ಮತ್ತೆ ಹೇಳ್ತೀರಿ ನನಗೊಬ್ಬ ಮಗ ಇದ್ದಾನೆ ಅಂತ. ಈಗ 2 ಜನ ಆಯ್ತಲ್ಲ ಮದುವೆಗೆ. ಅಂದರೆ ಹೇಳಿದ್ದು ನಿಮಗೆ ಹೆಂಡತಿ ಇದ್ದಾಳ ಅಂತ ಹೇಳಲಿಲ್ಲ, ನಿಮಗೊಬ್ಬ ಮಗ ಇದ್ದಾನೆ ಅಂತ ಹೇಳಿದ್ರಿ. ಹಾಗಾದ್ರೆ ನೀವು ಕೇಳೋದು ಯಾರಿಗೆ? ಇನ್ನೊಂದು ಹೇಳ್ತೀರಿ, ಅವ ಎಂಥದ್ದು ಕಲಿಗಂಜದವ, ಅಂದರೆ ಯಾವ ವೀರ ಬಂದರೂ ಇವ ಹೊಡೆದು ಮಲಗಿಸ್ತಾನೆ ಅಲ್ವಾ? ಅಷ್ಟು ಪರಾಕ್ರಮಿ ಅಲ್ಲ. ಕ್ಷತ್ರಿಯರಲ್ಲಿ ಅದೆಲ್ಲ ಬೇಕಾದದ್ದೇ. ಅಂಥವನಿಗೆ ಕೊಟ್ಟರೇನಾದೀತು? ನಾಳೆ ಈಗ ನಮ್ಮಲ್ಲೇ ಆದರೆ ನೀರಿಗೆ ಬಿದ್ದರೆ ಈಜಿಕೊಂಡಾದರೂ ಬದುಕಬಹುದು. ಯುದ್ಧ ರಂಗಕ್ಕೆ ಹೋದವ, ಯುದ್ಧ ಮಾಡುವವ, ಈ ಕತ್ತಿ ಯಾವತ್ತು ಸೊಂಟದಲ್ಲಿಟ್ಟವನಿಗೆ ಅವನಿಗೆ ಭಾರಿ ಕಷ್ಟ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಕತ್ತಿ ಅಲಗಿನ ಮೇಲೆ ನಡೆದ ಹಾಗೆ ಅಂತ ಕ್ಷತ್ರಿಯರ ಬದುಕು. ಅಲ್ಲದಿದ್ದರೆ ಮೇಲೊಂದು ಕತ್ತಿ ತೂಗಾಡಿಸಿ ಇದರ ಕೆಳಗೆ ನೀನು ಮಲ್ಕೋ ಅಂತ ಹೇಳಿದ ಹಾಗೆ ಅಂತ. ಎಷ್ಟೊತ್ತಿಗೆ ಕತ್ತಿ ಇವನು ಹೊಟ್ಟೆಗೆ ಬೀಳ್ತದೆ ಗೊತ್ತಿಲ್ಲ. ಕ್ಷತ್ರಿಯರು ಅಂತಂದರೆ ಹಾಗೆ ಅಂತ. ಮೈಗೆ ಹಾಕಿಕೊಂಡ ಕವಚದ ಹಾಗೆ ಅಂತ ಹೇಳ್ತಾರೆ ಕ್ಷತ್ರಿಯರನ್ನು. ಅವರನ್ನು ವರ್ಮ ಅಂತ ಹೇಳೋದು ಅದಕ್ಕಂತೆ, ಕವಚ ಅಂತ. ಕವಚ ಇರುವುದು ಯಾಕೆ? ಇನ್ನೊಬ್ಬರು ಹೊಡೆದ ಪೆಟ್ಟು ತಿನ್ನಲಿಕ್ಕೆ. ಇವ ಇರುವುದು ಯಾವಾಗಲೂ ಪೆಟ್ಟು ಮಾಡಲಿಕ್ಕೆ, ಪೆಟ್ಟು ತಿನ್ನಲಿಕ್ಕೆ. ಅಂಥವನಿಗೆ ಕೊಟ್ಟರೆ ನನ್ನ ಮಗಳ ಗತಿ ಏನು ಅಂತ ನನಗೊಂದು ಕ್ಷಣ ಯೋಚನೆ ಬರುವುದು. ಹಾಗಾಗಿಯೇ ಈಗ ನಿಮಗಾದರೂ ನಿಮ್ಮ ಕುಲಕ್ಕಾದರೂ ನನ್ನ ಹೆಣ್ಣನ್ನು ದಯಮಾಡಿ ಕೇಳಬೇಡಿ. ನಮ್ಮ ಮಗ ಇದ್ದದ್ದರಿಂದ ಅಂತ. ಹಾಂ, ಎನಗೆ ಸದೆಯಲ್ಲ ಕೇಳೋ ಸುತಗೌಳ ತನುಜೆಯನ್ನಿಗಳು ಮನ ಬಿಟ್ಟು ಕೊಡಲು ನಾನು ಶಶಿಮುಖಿಯ ವಿನಯದಿಯು ಪಾಲಿಸುವೆನು. ಎನಗೆ ಸದೆಯಲ್ಲ ಕೇಳೋ ಏನು ಮಹಾರಾಜರೇ? ಅಲ್ವಾ? ಹಾಂ 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 ಹ್ಞೂ ಹಾಂ 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 ಹೋ ನೀವು ಮಹಾರಾಜರು ಆಡಿದ ಮಾತು ಅಂತಂದರೆ ಕಲ್ಲಲ್ಲಿ ಬರದ ಹಾಗೆ, ನಮ್ಮಂಥವರು ಬಡಪಾಯಿಗಳು ಮಾತಾಡಿದರೆ ನೀರಲ್ಲಿ ಬರದ ಹಾಗೆ. ನೀರಲ್ಲಿ ಬರೆದರೆ ಬರೆದಾಕ್ಷಣ ಅಳಿದು ಹೋಗ್ತದೆ. ನೀವು ಬರೆದರೆ ಕಲ್ಲಲ್ಲಿ ಬರೋದು, ಅದು ಶಾಸನ ಅಂತ ಹೇಳ್ತಾರೆ ನಮ್ಮಲ್ಲಿ. ಮಾತುಗಟ್ಟಿ ಅಲ್ವಾ? ಒಳ್ಳೆದಪ್ಪ, ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ನಾನ್ಯಾರು ಬಡವ? ರಾಜ ಮಹಾರಾಜರ ಎದುರಿನಲ್ಲಿ ಕೊಡುವುದಿಲ್ಲ ಬಿಡುವುದಿಲ್ಲ ಅಂತ ಹೇಳಿದರೆ ನಾಳೆ 2 ಮಡಗಿದ್ರೆ ಏನು ಮಾಡೋದು ಅಲ್ವಾ? ಬೆನ್ನುಗಟ್ಟಿ ಮಾಡೋದಕ್ಕಿಂತ ಎದೆಗಟ್ಟಿ ಮಾಡೋದು ಒಳ್ಳೆಯದು. ಬೆನ್ನುಗಟ್ಟಿ ಮಾಡೋದು ಪೆಟ್ಟು ತಿನ್ನಲಿಕ್ಕೆ,
ಎದೆಗಟ್ಟಿ ಮಾಡಿಕೊಳ್ಳುವುದು ಬದುಕುವುದಕ್ಕೆ. ಮಹಾರಾಜರೇ, ಹೆಣ್ಣನ್ನು ಕೊಡ್ಬೋದು ಅಂತ ನಾನೊಂದು ಆಲೋಚನೆ ಮಾಡೋದು. ಹೇಗೆ ಕೊಡ್ಬೋದು? ಮಗಳು ಅರಮನೆ ಸೇರ್ತಾಳೆ, ನೋಡೋ ನಿಮಗೆ ದೊಡ್ಡ ಮನಸ್ಸಿದ್ದರೆ ನಾಳೆ ದಿವಸ ನನ್ನನ್ನು ಕರೆದಿರಿ, ಒಂದು ಹಬ್ಬ ಹರಿದಿನ ಆಗುವಾಗ, ದಾಸರಾಜ ನೀನು ಬರಬೇಕು ಅರಮನೆಗೆ ಅಂತ ಕರೆದರೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಮುಟ್ಟಿ ಅನ್ನ ಉಣ್ಣುವುದಕ್ಕೆ ನನಗೆ ಅವಕಾಶ ಸಿಕ್ಕಿತು. ಮಗಳು ಸುಖವಾಗಿದ್ದಾಳಂತ ನೋಡಿದರೆ ಸಾಕು, ಅಲ್ಲಿಂದ ನಾನು ಬಂದೇನು. ನಾನೇನು ನಿತ್ಯ ಬರಬೇಕು ಅಂತ ಏನು ನನಗೆ ಆಸೆ ಇಲ್ಲ. ನೀವು ಹೇಳಿದ್ರಿ ನಿಮಗೆ ಹೆಂಡತಿ ಇಲ್ಲ ಅಂತ. ಹೆಂಡತಿ ಇಲ್ಲ ಅಂದರೆ ಬಹುಶಃ ಮಗ ಇದ್ದಾನೆ ಅಂತ ಹೇಳಿದರೆ ಮೊದಲು ಇದ್ದಳು ಅಂತ ಅರ್ಥ. ಇದ್ದವಳು ಹೇಗೆ ಹೋದಳು ಅಂತ ನಾನು ಕೇಳುವುದಿಲ್ಲ, ಕೇಳಬಾರ್ದು. ಕೆಟ್ಟ ಸಮಾಚಾರ, ಕೆಟ್ಟ ವಿಷಯ ಎಲ್ಲ ಹೆಚ್ಚು ಅರಿಯಬಾರ್ದು ಅಂತ ಹೇಳ್ತಾರೆ. ಒಳ್ಳೆಯ ವಿಷಯ ಆದರೆ ಹೆಚ್ಚೆಚ್ಚು ಮಾತಾಡಬೇಕು. ಈಗ ನಿಮ್ಮ ಹೆಂಡತಿ ನಿಮಗಿಲ್ಲ, ನಿಮಗೆ ಒಂದು ಹೆಣ್ಣು ಬೇಕು. ಹೆಣ್ಣು ಬೇಕು ಅಂದರೆ ಹೆಣ್ಣು ಕೊಡುವವರಿಗೆ ಒಂದು ಆಸೆ ಇರ್ತದೆ. ಹೆಣ್ಣು ಅಂತಂದರೆ ತನ್ನ ಹುಟ್ಟಿದ ಮನೆಯನ್ನು ಮತ್ತು ತಾನು ಹೊಕ್ಕ ಮನೆಯನ್ನು ಬೆಳಗುವವಳು ಅಂತ. ಬೆಳಗುವುದು ಹೇಗೆ? ಈ ಗಂಡನ ಮನೆಗೆ ಹೋದರೆ ಹೆಣ್ಣು ದೀಪ ಬೆಳಗುವುದು ಹೇಗೆ? ಹೊತ್ತ ಮನೆಯದ್ದು, ಹುಟ್ಟಿದ ಮನೆಯದ್ದು. ಅವಳು ಹೊಟ್ಟೆಯಲ್ಲಿ ಮಕ್ಕಳನ್ನು ಪಡೆಯುವ ಮೂಲಕ. ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ ಮೇಲೆ ಆ ಮಕ್ಕಳು ಚೆನ್ನಾಗಿದ್ದಾರೆ ಎನ್ನುವುದನ್ನು ಕೇಳ್ತಾ ನೋಡ್ತಾ ಆನಂದವಾಗಿ ನಾವು ಜೀವ ಬಿಡ್ಬೋದು. ಹಾಗಂತ ಆನಂದವಾಗಿ ಮಕ್ಕಳಿದ್ದಾರೋ ಅಂತ ಹೇಳಿದ್ರೆ ನಾವು ಆಗಾಗ ಬಂದು ನೋಡಬೇಕು. ಅರಮನೆಗೆ ಬೇಕಾದದ್ದೆಲ್ಲ ಅವರಿಗೆ ಸಿಗ್ತಾ ಇದೆಯೋ ಅಂತ ನೋಡಬೇಕು. ಅವರಿಗೆ ವಿದ್ಯೆ ಬುದ್ಧಿ. ನಮಗಂತೂ ಒಂದು ಅಕ್ಷರ ಸುಟ್ಟು ತಿನ್ನಲಿಕ್ಕೆ ಗೊತ್ತಿಲ್ಲ. ಈಗ ಅವರಾದರೂ ಒಂದು 4 ಅಕ್ಷರ ಕಲಿತು ಒಳ್ಳೆಯ ಗರಡಿ ಸಾಮು ಮಾಡಿ ವ್ಯಾಯಾಮ ಮಾಡಿ ಆಯುಧ ವಿದ್ಯೆಯೆಲ್ಲ ಕಲಿತು ಅವರು ರಾಜ ಮಹಾರಾಜರಾಗಿ ಬದುಕಿದರೆ ನಮಗೊಂದು ತೃಪ್ತಿ. ಈಗ ನನ್ನ ಮಗಳ ನಿಮಗೆ ಕೊಟ್ಟೆ ಅಂತಾದರೆ ನಾಳೆ ದಿವಸ ರಾಜ್ಯ ಅವರಿಗೆ ಕೊಡ್ತಾರೆ? ಅಲ್ಲ ಕೇಳಿದ್ದು ನಾನು. ಯಾಕೆಂದರೆ ನಿಮಗೆ ಒಬ್ಬರು ದೊಡ್ಡ ಮಗ ಇದ್ದಾರೆ. ದೊಡ್ಡ ಮಗ ಇರುವಾಗ ನನ್ನ ಹೆಣ್ಣು ಮಗಳ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಅಂದರೆ 1-2 ಅಂತ ಲೆಕ್ಕ ಇಲ್ಲ, ಎಷ್ಟು ಆಗಬಹುದು ಅಂತ ಇಟ್ಟುಕೊಳ್ಳುವ. ಹುಟ್ಟಿದ ಮಕ್ಕಳಲ್ಲಿ ಒಬ್ಬನಿಗಾದರೂ ನಾಳೆ ದಿವಸ ಅರಸೊತ್ತಿಗೆ ಏನಾರು ಸಿಗಬಹುದಾ? ಸಿಕ್ಕೀತಾ ಅನ್ನೋದಕ್ಕೆ ನೀವು ಕೊಟ್ಟೀರಾ? ಇದೆಲ್ಲ ಪ್ರಶ್ನೆ ಬರುವುದು ನನಗೆ ಮನಸ್ಸಿಗೆ. ಅಲ್ಲಿ ನಿಮ್ಮ ಮನಸ್ಸು ಹೆಂಗಾಗುತ್ತೋ ನಾಳೆ, ಇದರ ಬಗ್ಗೆ ಒಂದಿಷ್ಟು ಅನುಮಾನ. ನೀವು ಕೊಡ್ತೀರಿ ಅಂತಾದರೆ ನಾವು ಹೆಣ್ಣು ಕೊಡ್ತೇವೆ. ಆಲೋಚನೆ ಮಾಡಬೇಕು. ಬಿಟ್ಟು ಧಾತ್ರಿಯೋ ಮುಂದೋರ್ವಗಿಯಲೆನ ಗಂಧ ಮಲ್ಲವು ಬಿಟ್ಟು ಧಾತ್ರಿಯ ಮುಂದೋರ್ವಗಿಯಲು ಏನ ಗಂಧ ಮಲ್ಲವು ಜನರು ನಿಂದಿಬರು ಮಗುಳೆನ್ನುತ್ತ ಕಂಧರನ ನುಡಿ ಕೇಳಿ ತುಗುಡದು ಹೌದೌದು, ಮುನಿಗಳೆಲ್ಲ ಹೇಳಿದ್ದು ಶಾಸ್ತ್ರ. ಹೌದು. ಹಾಂ ಹೌದು. ಹಾಂ, ಅದು ನೀವು ಹೇಳಬೇಕು. ಹಾಂ, ಹೌದಾ? ಅಲ್ಲ, ಅದರಲ್ಲಿ ನಾನಿಲ್ಲ. ನಮ್ಮ ವಿಷಯ ಇಷ್ಟೇ ಅಂತ ಹೇಳಿದ್ದು. ಮತ್ತು ಬೇರೆಯನ್ನು ಕಾಂಬೇಕಿಲ್ಲ, ಕೇಂಬೇಕಿಲ್ಲ. ನೀವು ಒಪ್ಪಿದರೆ ಕೊಡುವುದೇ ಆತಿಲ್ಯಾ? ಆಲೋಚನೆ ಮಾಡಿ. ನಾ ಇಲ್ಲಿ ದೋಣಿ ಸಾಗಿಸ್ತೆ.